Hi aspirants, welcome to Sri Gurukula Academy. My name is Hima Bindu, your polity faculty. So last class ಅಲ್ಲಿ ನಾವು ಯಾವ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ವಿ ಅಂದರೆ ಸೆಕೆಂಡ್ ಚಾಪ್ಟರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಥರ್ಡ್ ಚಾಪ್ಟರ್ ಸೇಲಿಯಂಟ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಈ ಕ್ಲಾಸಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಫ್ರಮ್ ನಾನು ಎವ್ರಿ ಕ್ಲಾಸಲ್ಲಿ ಹೇಳ್ದಂಗೆ ಎಲ್ಲ ಎಕ್ಸಾಮ್ಸಿಂದ ತೊಗೊಂಡು ಮಾಡ್ತಿರ್ತೀವಿ. ಫ್ರಮ್ ಇನ್ಕ್ಲೂಡಿಂಗ್ ಕರ್ನಾಟಕ ಸ್ಟೇಟ್ಸ್ ವೇರಿಯಸ್ ಎಕ್ಸಾಮ್ಸಿಂದನೂ ತೊಗೊಂಡು ಕ್ವಶನ್ಸ್ನ ಸಾಲ್ವ್ ಮಾಡ್ತಿರ್ತೀವಿ. ಓಕೆ, ಸೊ ದಿಸ್ ಇಸ್ ಒನ್ ಪ್ಲ್ಯಾಟ್ಫಾರ್ಮ್ ವೇರ್ ಯು ಕ್ಯಾನ್ ರಿಲೈ ಆನ್ ಫಾರ್ PYQs ಆಫ್ ಟೋಟಲಿ ಪಾಲಿಟಿ ಚಾಪ್ಟರ್ಸ್ ಯಾವ್ದ್ಯಾವ್ದಿದೆ ಅದೆಲ್ಲನೂ ನೀವು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಸಿಗುತ್ತೆ. ಸೊ ವಿಲ್ ಬಿಗಿನ್ ವಿತ್ ದ ಕ್ಲಾಸಸ್. ಸೊ ಥರ್ಡ್ ಚಾಪ್ಟರ್ ಸೇಲಿಯಂಟ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈ ಸೇಲಿಯಂಟ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮುಂಚೆ ಕ್ವೆಶನ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಏನೇಂದ್ರ ಮೇಲೆ ಈ ಚಾಪ್ಟರಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು, ಹೆಂಗೆ ಓದ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಸೇಲಿಯಂಟ್ ಫೀಚರ್ಸ್ ಅಂದರೆ ಈ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತೀವಿ ಅಲ್ವಾ. ಫೀಚರ್ಸ್ ಅಂದರೆ ಏನು, ನಮ್ಮ ಸಂವಿಧಾನ ಅನ್ನೋದು ಏನು ಫೀಚರ್ಸ್ನ ಹೊಂದಿಕೊಂಡಿದೆ, ಯಾವ ಥರ ಇದೆ. ಸುಮ್ಮನೆ ಸಂವಿಧಾನ ಅಂದರೆ ಎಲ್ಲ ಕಡೆ ಸಂವಿಧಾನನೂ ಕೂಡ ಬೇರೆ ಬೇರೆ ಥರ ಇರುತ್ತೆ. ಒಂದು ಕಾನ್ಸ್ಟಿಟ್ಯೂಷನಲ್ ಇರುತ್ತೆ, ರಿಟರ್ನ್ ಕಾನ್ಸ್ಟಿಟ್ಯೂಷನಲ್ ಇರುತ್ತೆ, ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನಲ್ ಇರುತ್ತೆ. ಸೊ ಈ ಥರ ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ ಇರುತ್ತೆ ಅಲ್ವಾ. ಸೊ ನಮ್ಮಲ್ಲಿ ನಾವು ಯಾವ ಥರ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಓದ್ಕೋಬೇಕು. ಸೆಕೆಂಡ್ ಥಿಂಗ್, ಇದರಲ್ಲಿ ಕೂಡ ಕೇಸಸ್ ಸ್ಟಡೀಸ್ ಬರುತ್ತೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಕೂಡ ಬರುತ್ತೆ, ಅದನ್ನು ಓದ್ಕೊಳ್ಳಿ. ಆ್ಯಂಡ್ ಥರ್ಡ್ ಒನ್, ಇದರಲ್ಲಿ ಆರ್ಟಿಕಲ್ಸ್ ಬಗ್ಗೆ ಬರುತ್ತೆ. ಆ್ಯಂಡ್ ಆಲ್ಸೋ ನಮಗೆ ಲಾಸ್ಟ್ ಪ್ರೀವಿಯಸ್ ಚಾಪ್ಟರ್ಸ್ ಎಲ್ಲ ನೋಡ್ದಂಗೆ ನಮಗೆ ನೇಮ್ಸ್ ಬರ್ತಿತ್ತು. ಇವಾಗ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಆ ಥರ ಎಲ್ಲ ನೇಮ್ಸ್ ಬರ್ತಿತ್ತು. ಬಟ್ ಇಲ್ಲಿಂದ ಈ ಚಾಪ್ಟರ್ಸಿಂದ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ ಆ ಥರ ನೇಮ್ಸ್, ಪ್ರಾಮಿನೆಂಟ್ ನೇಮ್ಸ್ ನಿಮಗೆ ಬರಲ್ಲ. ನಿಮಗೆ ಫೀಚರ್ಸ್ ಅನ್ನೋದು ಕೇಳ್ತಾರೆ. ಡೆಮೋಕ್ರಸಿ ಅಂದರೆ ಏನಂತ ಕೇಳ್ತಾರೆ, ಪಾರ್ಲಿಮೆಂಟ್ ಸಿಸ್ಟಮ್ ಅಂದರೆ ಏನು ಅಂತ ಕೇಳ್ತಾರೆ, ಯಾವಾಗ ಅಡಾಪ್ಟ್ ಮಾಡ್ಕೊಂಡಿದ್ದು, ಯಾವ ದೇಶದಿಂದ ನಾವು ಬಾರೋ ಮಾಡ್ಕೊಂಡ್ವಿ, ಈ ಥರ ಸರ್ಟೆನ್ ಕ್ವೆಶನ್ಸು ಈ ಚಾಪ್ಟರ್ಸಲ್ಲಿ ಬರುತ್ತೆ. ಸೊ ನಾವು ಈ ಚಾಪ್ಟರ್ ಓದಬೇಕಾದ್ರೆ ಇದ್ರ ಮೇಲೆಲ್ಲ 360 ಡಿಗ್ರಿ ಕಾನ್ಸೆಪ್ಟ್ನ ಕ್ಲಾರಿಟಿ ಇಟ್ಕೊಂಡು ಓದ್ಕೋಬೇಕಾಗತ್ತೆ. ಆ್ಯಂಡ್ ಆಲ್ಸೋ ನಾನು ಈ ಕ್ಲಾಸಲ್ಲಿ ನಿಮಗೆ ಇದ್ರ ಮೇಲೆ ಬರೋ ಕ್ವಶನ್ಸ್ನ ಹೆಂಗೆ ಸಾಲ್ವ್ ಮಾಡ್ಬೋದು, ಸಮ್ಟೈಮ್ಸ್ ನಮಗೆ ಗೊತ್ತಿರಲ್ಲ ಅಥವಾ ಓದಿರ್ತೀವಿ ಕನ್ಫ್ಯೂಷನ್ ಆಗಿರುತ್ತೆ, ಆ ಟೈಮಲ್ಲಿ ಹೆಂಗೆ ಸಾಲ್ವ್ ಮಾಡ್ಬೋದು ಅನ್ನೋದು ಕೂಡ ನಾನು ಹೇಳ್ತೀನಿ. ಆ್ಯಂಡ್ ಆಲ್ಸೋ ಎವ್ರಿ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ದಂಗೆ ಟ್ರಿಕ್ಸ್ ಬಗ್ಗೆನೂ ಕೂಡ ಈ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಆ್ಯಂಡ್ ನಾಟ್ ಎವ್ರಿ ಕ್ವೆಶನ್ ಕ್ಯಾನ್ ಬಿ ಸಾಲ್ವ್ಡ್ ವಿತ್ ದ ಟ್ರಿಕ್ಸ್. ನಾಲೆಡ್ಜ್ ಪ್ಲಸ್ ಟ್ರಿಕ್ಸ್ ಜೊತೆಗೆ ಹೆಂಗೆ ಕ್ಲಿಯರ್ ಮಾಡ್ಬೋದು ಅಂತ ವಿಲ್ ಡಿಸ್ಕಸ್. ಓಕೆ, ಟು ಬಿಗಿನ್ ವಿತ್ ದ ಕ್ಲಾಸ್. ಸೊ ದೀಸ್ ಆರ್ ದ ಸೇಲೆಂಟ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಫಸ್ಟು ಯಾವ್ಯಾವ ಕ್ವಶನ್, ಫಸ್ಟು 20 ಕ್ವಶನ್ UPSCದಿರುತ್ತೆ. ನೆಕ್ಸ್ಟ್ NDA 21 to 31, CAPF CDS 32 to 37, ಆ್ಯಂಡ್ PSIದು 38 to 47, KEAದು 46 to 49. ಆ್ಯಂಡ್ ಆಲ್ಸೋ ವಿತ್ ಆಲ್ ದ ಚಾಪ್ಟರ್ಸ್ PSI ಅಂದರೆ ಬರೀ ಕರ್ನಾಟಕದ ಮಾತ್ರ ಸ್ಟ್ರೆಸ್ ಮಾಡಿರಲ್ಲ, ಎಲ್ಲ ಸ್ಟೇಟ್ಸಲ್ಲೂ ಕೂಡ ತೊಗೊಂಡು ಮಾಡಿರ್ತೀವಿ. ಓಕೆ, ಹಾಗಿದ್ರೆ ಎಲ್ಲ ಅಂದರೆ 38 to 45 ಕ್ವಶನ್ಸ್ ಅಷ್ಟೇ ಸಾಕಾಗುತ್ತಾ ಅಂದರೆ, ಸಮ್ ಕ್ವಶನ್ಸ್ ಇಲ್ಲಿ ರಿಪೀಟ್ ಆಗಿರೋದು ಕೂಡ ಬೇರೆ ಸ್ಟೇಟ್ಸಲ್ಲಿ ರಿಪೀಟ್ ಆಗಿರುತ್ತೆ. ರಿಪಿಟೇಷನ್ನ ತೆಗೆದ್ರೆ ನಮಗೆ ಇಷ್ಟು ಕ್ವಶನ್ಸ್ ಬಂದಿರುತ್ತೆ. ಸೊ ನಾನು ಇಷ್ಟು ಕ್ವಶನ್ಸ್ ಎಲ್ಲನೂ ಹಾಕಿರ್ತೀನಿ. ಓಕೆ, ಇಫ್ ಯು ಕ್ಯಾನ್ ಸಾಲ್ವ್ ದಿಸ್, ಇದ್ರ ಮೇಲೆ ಪ್ರಾಪರಾಗಿ ನೀವು ಸಾಲ್ವ್ ಮಾಡಿಕೊಂಡು ಇನ್ ಡೀಟೇಲಾಗಿ ನೋಟ್ಸ್ ಮಾಡಿಕೊಂಡ್ರೆ ನೀವು ಮತ್ತೆ ರಿವಿಷನ್ ಬುಕ್ ತೆಗ್ದು ಮಾಡೋಷ್ಟೇ ಬೇಕಾಗಿಲ್ಲ. ಇದ್ರ ಮೇಲೇ ಕ್ವಶನ್ಸ್ ಬರುತ್ತೆ, ಟ್ವಿಸ್ಟ್ ಮಾಡಿ ಕೊಡ್ತಾರೆ, ಅಷ್ಟು ಬಿಟ್ಟು ನಿಮಗೆ ಬೇರೆದ್ರ ಮೇಲೆ ಕೊಡೋಕ್ಕಾಗಲ್ಲ. ಪಾಲಿಟಿ ಫಸ್ಟ್ ಪೇಜಿಂದ ಎಂಡ್ ಪೇಜ್ವರೆಗೂ ಎಲ್ಲ ಕ್ವಶನ್ಸು ಕೇಳಲ್ಲ. ಅವ್ರಿಗೂ ಒಂದು ಸ್ಟ್ಯಾಂಡರ್ಡ್ ಆ್ಯಂಡ್ ಲಿಮಿಟ್ ಇರುತ್ತೆ, ಎಲ್ಲಿಂದ ಏನು ಕ್ವಶನ್ ತೆಗಿಬೇಕು, ಯಾವುದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ, ನಿಮ್ಮ ಟೈಮು ಕೂಡ ಸೇವ್ ಆಗುತ್ತೆ, ರಿವಿಷನ್ ಮೇಲೆ ಕೂಡ ನೀವು ಜಾಸ್ತಿ ಇಂಪ್ರೂವ್ ಮಾಡ್ಕೊತೀರಾ. ಓಕೆ, ಟು ಬಿಗಿನ್ ವಿತ್ ಫಸ್ಟ್ ಕ್ವಶನ್ ಏನು ಹೇಳುತ್ತೆ, ವಾಟ್ ಡಸ್ ಅ ಫಸ್ಟ್ ಕ್ವಶನ್ ಸೇ? ದೇರ್ ಇಸ್ ಅ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇನ್ ಇಂಡಿಯಾ. ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇನ್ ಇಂಡಿಯಾ ಅಂತ ಇದೆ. ಇಂಡಿಯಾದಲ್ಲಿ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂತ ಇದೆ. ಬಿಕಾಸ್, ಯಾಕೆ ಅಂತ ಕೇಳಿದ್ದಾರೆ. ಬಿಕಾಸ್ ಫಸ್ಟ್ ಆಪ್ಷನ್, ವಿಲ್ ಸಿ ದ ಫಸ್ಟ್ ಆಪ್ಷನ್, ಲೋಕಸಭಾ is elected directly by the people. First option. Second, Parliament can amend the constitution. Rajya Sabha cannot be dissolved. Fourth, the Council of Ministers is responsible to the Lok Sabha. ಇದರಲ್ಲಿ ಯಾವ ಆಪ್ಷನ್ನು ಕೂಡ ತಪ್ಪಲ್ಲ, ಎಲ್ಲನೂ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಓಕೆ, ಯಾವುದು ಕೂಡ ಕನ್ಫ್ಯೂಸಿಂಗ್ ಆಗಿ, ಲೋಕಸಭಾ ಆಬ್ವಿಯಸ್ಲಿ ಡೈರೆಕ್ಟಾಗಿ ಎಲೆಕ್ಟ್ ಆಗ್ತಾರೆ,
ಆ್ಯಂಡ್ ಆಲ್ಸೋ ಪಾರ್ಲಿಮೆಂಟ್ ಅಮೆಂಡ್ ಮಾಡ್ಬೋದು ಕಾನ್ಸ್ಟಿಟ್ಯೂಷನ್ನ ಯಾವ ಆರ್ಟಿಕಲ್ ಅಂಡರ್ ಆರ್ಟಿಕಲ್ 326 ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ 368 ಓಕೆ ವಾಟ್ ಅಬೌಟ್ 326 ಅಡಲ್ಟ್ ಫ್ರಾಂಚೈಸ್ ಅಡಲ್ಟ್ ಸಫ್ರೇಜ್ ಅಂತ ಕರೀತಾರಲ್ಲ ವೋಟಿಂಗ್ ಪವರ್ ಅಬೌವ್ 18 ಇಯರ್ಸ್ ದಟ್ ಈಸ್ ಆರ್ಟಿಕಲ್ 326 ಓಕೆ 368 ಅನ್ನೋದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗುತ್ತೆ ಆರ್ಟಿಕಲ್ಸ್ ಕೂಡ ನೆನ್ಪಿಟ್ಕೊಳ್ಳಿ ಆರ್ಟಿಕಲ್ಸ್ ನಿಮಗೆ ಹೆವಿಯಾಗಿ ಕೊಟ್ಬಿಟ್ಟು ಆಪ್ಷನ್ಸ್ ಅಲ್ಲಿ ಐ ಮೀನ್ ಸಾರಿ ಪಾಲಿಟಿಯಲ್ಲಿ ಆರ್ಟಿಕಲ್ಸ್ ತುಂಬ ಕೊಟ್ಬಿಟ್ಟು ನಿಮಗೆ ಸಾಲ್ವ್ ಮಾಡಿ ಅಂತ ಕೊಡಲ್ಲ ಬಟ್ ಯು ಹ್ಯಾವ್ ಟು ಪ್ರಾಮಿನೆಂಟ್ ಆಗಿರೋ ಆರ್ಟಿಕಲ್ಸ್ನ ನೀವು ನೆನ್ಪಿಟ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 14 ಆರ್ಟಿಕಲ್ 368 ಈ ಥರದ್ದೆಲ್ಲ ಪ್ರಾಮಿನೆಂಟ್ ಆಗುತ್ತೆ ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಲ್ಲಿ ಈ ಥರದ್ದೆಲ್ಲನೂ ಓಕೆ ನೆಕ್ಸ್ಟ್ ಏನು ನೆಕ್ಸ್ಟ್ ವಿಲ್ ಸಿ ರಾಜ್ಯಸಭಾ ಕೆ ನಾಟ್ ಬಿ ಡಿಸಾಲ್ವ್ ಆಬ್ವಿಯಸ್ಲಿ ಅಲ್ವಾ ರಾಜ್ಯಸಭಾ ಡಿಸಾಲ್ವ್ ಆಗಕ್ಕಾಗಲ್ಲ ಇಟ್ಸ್ ಅ ಪರ್ಮನೆಂಟ್ ಬಾಡಿ ಓಕೆ ದೆನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಸ್ ರೆಸ್ಪಾನ್ಸಿಬಲ್ ಟು ಲೋಕಸಭಾ ಓಕೆ ನಾವು ಇವಾಗ ಇದನ್ನ ಹೆಂಗ್ ಸಾಲ್ವ್ ಮಾಡಬೇಕು ಅಂದರೆ ಪಾರ್ಲಿಮೆಂಟ್ರಿ ಸಿಸ್ಟಮ್ ಫಸ್ಟ್ ಆಫ್ ಆಲ್ ಕ್ವೆಶನ್ನ ಹೆಂಗ್ ಸಾಲ್ವ್ ಮಾಡ್ತೀರಾ ಡಿವಿಷನ್ ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಂದರೆ ಏನು ಇವಾಗ ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಂತ ಹೇಳಿದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಟು ಲೋಕಸಭಾ ಅಂತ ಇರುತ್ತೆ ರೆಸ್ಪಾನ್ಸಿಬಲ್ ಟು ಲೋಕಸಭಾ ಅಂತ ಹೇಳಿದ್ರೆ ಅವರು ₹1 ಸ್ಪೆಂಡ್ ಮಾಡೋದಕ್ಕಾಗಲಿ ಲೋಕಸಭಾದು ಪರ್ಮಿಷನ್ ಬೇಕಾಗುತ್ತೆ ಅವ್ರು ಏನನ್ನ ರೂಲ್ಸ್ ಪಾಸ್ ಮಾಡ್ತಿದ್ದಾರೆ ಅಥವಾ ಅವ್ರು ಏನಾದರೂ ವರ್ಕ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಕ್ವೆಶನ್ ಕೇಳಿದ್ರೆ ಲೋಕಸಭಾದಲ್ಲಿ ಕ್ವೆಶನ್ಸ್ ಕೇಳಿದ್ರೆ ಅವ್ರು ಏನು ಮಾಡಬೇಕು ಆನ್ಸರ್ ಮಾಡೋ ಥರ ಇರಬೇಕು ಆಮೇಲೆ ಅವ್ರು ಏನನ್ನ ತಪ್ಪು ಮಾಡಿದ್ರೆ ಅಥವಾ ಅವ್ರಿಗೆ ಮೆಜಾರಿಟಿ ಇಲ್ಲ ಅಂದರೆ ಅವ್ರು ಏನು ಮಾಡಬೇಕು ರಿಸೈನ್ ಮಾಡಬೇಕಾಗುತ್ತೆ ಇದು ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ರೆಸ್ಪಾನ್ಸಿಬಲ್ ಅಂತ ಇದೆ ಅಲ್ವಾ ಇಸ್ ರೆಸ್ಪಾನ್ಸಿಬಲ್ ಟು ಅಂತ ಇರುತ್ತಲ್ವಾ ರೆಸ್ಪಾನ್ಸಿಬಲ್ ಟು ಅಂದರೆ ನೆನ್ಪಿಟ್ಕೊಳ್ಳಿ 3 ಕ್ರೈಟೀರಿಯಾಸ್ ಬರುತ್ತೆ ಏನು 3 ಕ್ರೈಟೀರಿಯಾಸ್ ಬಡ್ಜೆಟಲ್ಲಿ ₹1 ಸ್ಪೆಂಡ್ ಮಾಡಬೇಕಂದ್ರೂ ಲೋಕಸಭಾ ಪರ್ಮಿಷನ್ ಸೆಕೆಂಡ್ ಏನೇ ಕ್ವೆಶನ್ ಕೇಳಿದ್ರು ಆನ್ಸರಬಲ್ ಆಗಿರಬೇಕು ಇವಾಗ ಫಾರ್ ಎಕ್ಸಾಂಪಲ್ ಏರಿಯಾದಲ್ಲಿ ನಿಮಗೆ ನೀವು ಈ ಮಿನಿಸ್ಟರ್ ಆಗಿಬಿಟ್ಟು ಸರಿಗೆ ಕೆಲಸ ಮಾಡಿಲ್ಲ ರಿಪೋರ್ಟ್ ಎಲ್ಲ ತೋರಿಸ್ತಾ ಇದೆ ನಿಮಗೆ ಸರಿ ಕೆಲಸ ಮಾಡಿಲ್ಲ ಅಂದರೆ ಅದಕ್ಕೆ ಆನ್ಸರಬಲ್ ಆಗಿ ಇವ್ರು ಮಾಡಬೇಕು ಯಾರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಓಕೆ ಆ್ಯಂಡ್ ಆಲ್ಸೋ ಥರ್ಡ್ ಒನ್ ಏನಾಗುತ್ತೆ ಅಂತ ಹೇಳಿದ್ರೆ ಮೆಜಾರಿಟಿ ಇರಬೇಕು ಓಕೆ ಪ್ರೆಸೆಂಟ್ ಇರೋ ಗೌರ್ಮೆಂಟ್ ಇಷ್ಟು ಮೆಜಾರಿಟಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡಬೇಕು ರಿಸೈನ್ ಮಾಡಬೇಕಾಗುತ್ತೆ ಓಕೆ ಆ್ಯಂಡ್ ಆಲ್ಸೋ ಡು ಯು ನೋ ದ ಡಿಫ್ರೆನ್ಸ್ ಇದನ್ನು ಡೈರೆಕ್ಟಾಗಿ ಹಿಂಗೆ ಓದ್ಬಿಡೋದಲ್ಲ ಸಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಏನಿದೆ ಅಲ್ವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ ಗೌರ್ಮೆಂಟಲ್ಲಿ ಇವಾಗ ಏನು ಬರುತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಕ್ಯಾಬಿನೆಟ್ ಮಿನಿಸ್ಟರ್ ಡಿಫರೆನ್ಸ್ ನೋಡ್ಕೋಬೇಕು 70 to 80 ಇರ್ತಾರೆ 70 to 80 ಸಿ ದಿಸ್ ಇಸ್ ವಾಟ್ ದ ಡಿಫ್ರೆನ್ಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಗೆ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಡಿಫ್ರೆನ್ಸ್ ಇರುತ್ತೆ ಸೊ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂದರೆ ವೆರಿ ಪ್ರಾಮಿನೆಂಟ್ ಪೀಪಲ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ವೆರಿ ಪ್ರಾಮಿನೆಂಟ್ ಪೀಪಲ್ ಅಂತ ಹೇಳಿದ್ರೆ ಮೇಜರ್ ಡಿಸಿಷನ್ಸ್ ತೊಗೊತಾರೆ ಅಲ್ವಾ ಮೇಜರ್ದು ಕಂಟ್ರಿ ಮೇಲೆ ಮೇಜರ್ ಡಿಸಿಷನ್ಸ್ ತೊಗೊತಾರಲ್ಲ ಅವರೆಲ್ಲರೂ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಇರ್ತಾರೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಸೀಕ್ರೆಟ್ ಮೆಂಬರ್ಸ್ ಅಂದರೆ ಪ್ರೈಮ್ ಮಿನಿಸ್ಟರ್ಸ್ಗೆ ಅಸಿಸ್ಟ್ ಮಾಡೋರು ಇವರು ಸೀಕ್ರೆಟ್ ಮೆಂಬರ್ಸ್ ಆಗಿ ಇರ್ತಾರೆ ಓಕೆ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ 78 ಉಳಿದಿರೋ ಮೆಂಬರ್ಸ್ ಇರ್ತಾರಲ್ಲ ಅವ್ರನ್ನ ಕೌನ್ಸಿಲ್ ಆಫ್ ಮೆಂಬರ್ಸ್ ಅಂತಾರೆ ರೆಸ್ಟ್ ಆಫ್ ದ ಮೆಂಬರ್ಸ್ ಇರ್ತಾರಲ್ಲ ಅವರೆಲ್ಲರೂ ಬ್ಯಾಕ್ ಬೆಂಚರ್ಸ್ ಈಗ ಫಸ್ಟು ಮಿಡಲ್ ಬ್ಯಾಕ್ ಬೆಂಚರ್ಸ್ ಅಂತ ಹೇಳ್ತಾರಲ್ಲ ಫಸ್ಟ್ 2-3 ಬೆಂಚಸಲ್ಲಿ ಕೂತಿರೋರನ್ನ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಕರೀತಾರೆ ಓಕೆ ನೆಕ್ಸ್ಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆ್ಯಂಡ್ ದೆನ್ ಬ್ಯಾಕ್ ಬೆಂಚರ್ಸ್ ಅಂದರೆ ಲೋಕಸಭಾದಲ್ಲಿರೋರು ಎಲ್ಲರೂ ಓಕೆ ದೀಸ್ ಆರ್ ಆಲ್ ಕಮಿಂಗ್ ಫ್ರಮ್ ದ ರೂಲಿಂಗ್ ಪಾರ್ಟಿಯಲ್ಲಿ ಬಂದಿರ್ತಾರೆ ನಾಟ್ ಅಪೋಸಿಷನ್ ಪಾರ್ಟಿನೇ ಬೇರೆ ರೂಲಿಂಗ್ ಪಾರ್ಟಿಯಲ್ಲಿ ಬರೋರು ಇವರು ಅರ್ಥ ಆಗ್ತಾ ಇದೆಯಾ ಡೋಂಟ್ ಬಿ ಕನ್ಫ್ಯೂಸ್ಡ್ ನಾವು ಈಗ ಕ್ವೆಶನ್ಸ್ ಹೆಂಗೆ ಓದ್ಕೋಬೇಕು ಈಗ ನೋಡಿ ಪಾರ್ಲಿಮೆಂಟ್ ಸಿಸ್ಟಮಲ್ಲಿ ಅದರ್ ಫೀಚರ್ಸ್ ಆಫ್ ಅದರ್ ಪಾರ್ಲಿಮೆಂಟ್ರಿ ಸಿಸ್ಟಮ್ ಇವಾಗ ನಾವು ಫಸ್ಟ್ ಫೀಚರ್ಸ್ ಏನು ನೋಡ್ಕೊಂಡ್ವಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಆಗಿರಬೇಕು ಲೋಕಸಭಾಗೆ ನೀವು ಹೆಂಗೆ ಓದ್ಕೋಬೇಕು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಈ ಪಾರ್ಲಿಮೆಂಟ್ದು ಅದರ್ ಫೀಚರ್ಸ್ ಏನೇನಿದೆ ಅದನ್ನು ನೋಡ್ಕೋಬೇಕು ಅರ್ಥ ಆಗ್ತಾ ಇದೆಯಾ ಅದರ್ ಫೀಚರ್ಸ್ ಏನೇನಿದೆ ಅದನ್ನು ಓದ್ಕೊಳ್ಳಿ ಪಾರ್ಲಿಮೆಂಟ್ ಅಂದಮೇಲೆ ಅಪೋಸಿಟ್ ಯಾವುದಿರುತ್ತೆ ಪಾರ್ಲಿಮೆಂಟ್ ಸಿಸ್ಟಮ್ ಅಪೋಸಿಟ್ ಯಾವುದು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಓಕೆ
ಸಿ ಪಾರ್ಲಿಮೆಂಟ್ ದ ಆಪೋಸಿಟ್ ಪ್ರೆಸಿಡೆನ್ಷಿಯಲ್. ಎಕ್ಸ್ಕ್ಯೂಸ್ ಮಿ, ಪ್ರೆಸಿಡೆನ್ಷಿಯಲ್ ಸಿಸ್ಟಮ್. ಸೊ ಈ ಥರ ನೋಡಿದ್ರಲ್ಲ, ನಾವೇನು ನೋಡ್ಕೊಂಡ್ವಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಯಿತು, ಕ್ಯಾಬಿನೆಟಿಂದ ಆಯಿತು ಇಷ್ಟು, ಆಮೇಲೆ ಪಾರ್ಲಿಮೆಂಟ್ ಸಿಸ್ಟಮಿಂದ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ಗೆ ಹೋದ್ವಿ. ಇಲ್ಲಿಂದ ನೋಡ್ಕೋಬೇಕು. ಆ್ಯಂಡ್ ಆಲ್ಸೋ ನೋ ದ ಆರ್ಟಿಕಲ್ಸ್ ಫಾರ್ ಆಲ್ ದಿಸ್ ಥಿಂಗ್ಸ್. ಆ್ಯಂಡ್ ಆಲ್ಸೋ ಲೋಕಸಭಾದಲ್ಲಿ ಹಿಂಗೆ ಡೈರೆಕ್ಟಾಗಿ ಪೀಪಲ್ ಎಲೆಕ್ಟ್ ಆಗ್ತಾರೆ, ಆ್ಯಂಡ್ ಥ್ರೂ ಇಯರ್ಸ್ ಹಿಂಗೆ ಬರ್ತಾರೆ ಅಂತ ಅದನ್ನು ನೋಡ್ಕೊಳ್ಳಿ. ಓಕೆ, ದಿಸ್ ಕಮ್ಸ್ ಅಂಡರ್ ಆರ್ಟಿಕಲ್ 75 ಕ್ಲಾಸ್ 3. ಅರ್ಥ ಆಯ್ತಾ? 75 ಕ್ಲಾಸ್ 3 ಒಳಗಡೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಆಗಿ ಬರ್ತಾರೆ. ಓಕೆ, ಆರ್ಟಿಕಲ್ಸ್. ನಾವು ಇದ್ರ ಮೇಲೆ ನಾವು ಹಿಂಗೆ ಓದ್ಕೋಬೇಕು. ದಿಸ್ ಇಸ್ ಆಲ್ ಅಬೌಟ್ ದ ಫಸ್ಟ್ ಕ್ವೆಶನ್. ಇದು ಸಾಲ್ವ್ ಆಗುತ್ತೆ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಡಿ ಕರೆಕ್ಟ್ ಆನ್ಸರ್. ಸರ್ಫೇಸ್ ಮೇಲೆ ಇರೋರಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಈಗ ಪಾರ್ಲಿಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಎಲೆಕ್ಟೆಡ್ ಬೈ ಪೀಪಲ್ ಅಂತ ಅನ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರನೇ ಫಸ್ಟ್ ಆಪ್ಷನಲ್ಲಿ ನಿಮಗೆ ಎಲೆಕ್ಟೆಡ್ ಅಂತಾನೆ ಕೊಟ್ಟಿದ್ದಾರೆ, ನೀವು ಫಸ್ಟ್ ಆಪ್ಷನ್ ಮಾರ್ಕ್ ಮಾಡಲಿ ಅಂತ ಹೇಳ್ಬಿಟ್ಟು. ಸೊ ಪಾರ್ಲಿಮೆಂಟ್ ಅಂದರೆ ನೆನ್ಪಿಟ್ಕೊಳ್ಳಿ, ಪಾರ್ಲಿಮೆಂಟ್ ಫೀಚರ್ಸ್ನ ನೀಟಾಗಿ ಓದ್ಕೊಂಡಿರ್ಬೇಕು. ಫೀಚರ್ಸ್ನ ನೀಟಾಗಿ ಓದ್ಕೊಂಡ್ರೆ ಈ ಆನ್ಸರ್, ಈ ಕ್ವಶನ್ನ ನೀಟಾಗಿ ಸಾಲ್ವ್ ಮಾಡ್ಬೋದು. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಸೇಮ್ ಥಿಂಗ್, ವಿಲ್ ಕಮ್ ಬ್ಯಾಕ್ ಟು ದಿಸ್ ಕ್ವಶನ್ ಅಗೇನ್. Okay, next question. Which feature in Indian polity indicates that it is a federal in character? ಯಾವ ಫೀಚರ್, ಇಲ್ಲಿರೋ ಯಾವ ಫೀಚರ್ ಫೆಡರಲ್ ಕ್ಯಾರೆಕ್ಟರ್ನ ತೋರಿಸುತ್ತೆ ಅಂತ ಕೊಟ್ಟಿದ್ದಾರೆ ಕ್ವಶನ್. ಫೆಡರಲ್ ಕ್ಯಾರೆಕ್ಟರ್, ಇದರಲ್ಲಿರೋ ಫೀಚರ್ಸ್ ಯಾವುದು ಫೆಡರಲ್ ಕ್ಯಾರೆಕ್ಟರ್ಗೆ ತೋರಿಸುತ್ತೆ? ಫಸ್ಟು, ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಇಸ್ ಸೇಫ್ ಗಾರ್ಡೆಡ್. ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಸೇಫ್ ಗಾರ್ಡ್ ಆಗುತ್ತೆ. Second is Union legislature has elected representative from constituent units. Union cabinet can be elected representative from regional parties. Fundamental rights are enforceable by court of law. Federal feature the original character ಏನು? ಟೂ ಟೈರ್ ಸಿಸ್ಟಮ್ ಅಂದರೆ ಸೆಂಟರ್ ಒಂದು ಕಡೆ ಇರುತ್ತೆ, ಸೆಂಟರ್ ಆ್ಯಂಡ್ ಸ್ಟೇಟ್ ಆಗಿ ಡಿವೈಡ್ ಆಗುತ್ತೆ. ಅವ್ರಿಗೆ ಆದ ಸಬ್ಜೆಕ್ಟ್ಸ್ನ ಕೊಟ್ಟಿರ್ತಾರೆ ಅಲ್ವಾ? ದಿಸ್ ಇಸ್ ಟೂ ಟೈರ್ ಸಿಸ್ಟಮ್, ಫೆಡರಲ್ ಕ್ಯಾರೆಕ್ಟರ್. ಈಗ ಫೆಡರಲ್ ಕ್ಯಾರೆಕ್ಟರಲ್ಲಿ ಆಪ್ಷನ್ಸ್ ನೋಡ್ಕೊಳ್ಳೋದಾದ್ರೆ ಯು ಲೀವ್ ದಿಸ್ ಫಸ್ಟ್ ಒನ್, ಆಯ್ತಾ? ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಸೇಫ್ ಗಾರ್ಡೆಡ್ ಅಂತ. ಸೆಕೆಂಡು, ಯೂನಿಯನ್ ಲೆಜಿಸ್ಲೇಚರ್ ಹ್ಯಾಸ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ಕಾನ್ಸ್ಟಿಟ್ಯೂಂಟ್ ಯೂನಿಟ್ಸ್ ಆ್ಯಂಡ್ Union cabinet can have elected representative from regional parties. ಇಲ್ಲೇನು ಕೊಟ್ಟಿದ್ದಾರೆ? as elected from constituent units. ಇಲ್ಲಿ elected from regional parties. Fundamental rights are enforceable by court of law. ಯಾವ ಆಪ್ಷನ್ಸ್ ಇಲ್ಲಿ ನಿಮಗೆ ಸಿಮಿಲರ್ ಅನ್ಸುತ್ತೆ? ಬಿ ಎನ್ ಸಿ, ಯಾಕಂದರೆ ಅದರಲ್ಲಿ ಯೂನಿಯನ್ ಇದೆ ಅಲ್ವಾ, ಅದಕ್ಕೆ. ಕರೆಕ್ಟಾ? ಸೊ ಈ ಬಿ ಎನ್ ಸಿಯಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಕರೆಕ್ಟ್ ಇರುತ್ತೆ. ಕರೆಕ್ಟಾ? ನೋ, ಇಟ್ಸ್ ಆ್ಯಕ್ಚುಲಿ ರಾಂಗ್. ಅದನ್ನೇ ನಾನು ನಿಮಗೆ ಫಸ್ಟ್ ಸೆಕೆಂಡ್ ಆರ್ ಥರ್ಡ್ ಕ್ಲಾಸಿಂದ ನಿಮಗೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಯಾವಾಗ ನಿಮಗೆ ಈ ಥರ ಸೇಮ್ ವರ್ಡ್ಸ್ನ ಆಪ್ಷನ್ಸಲ್ಲಿ ಹಾಕಿ ಇಟ್ಟಿರ್ತಾರೆ, ದಿಸ್ ಇಸ್ ಟ್ರ್ಯಾಪ್. ಯೂಶಲ್ ಆಗಿ ಏನಾಗುತ್ತೆ, ನಾವು ಫೆಡರಲ್ ಫೀಚರ್ನ ಓದ್ಕೊಂಡು ಹೋಗಿರ್ತೀವಿ. ಫೆಡರಲ್ ಫೀಚರ್ ಅಂದರೆ ಸೆಂಟರ್ ಸ್ಟೇಟ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಯೂನಿಯನ್ ಅಂತ ಬಂದಿದೆ. ಸೊ ಫೆಡರಲ್ ಅಂದರೆ ಯೂನಿಯನ್ ಇರುತ್ತೆ, ಸ್ಟೇಟು ಇರುತ್ತೆ ಅಂತ. ಓಕೆ, ನಾವು ವಾಟ್ ಹ್ಯಾಪನ್ಸ್, ನಾವು ಇದರಲ್ಲಿ ಓಕೆ ಯೂನಿಯನ್ ಅಂತ ಇದೆ ಅಲ್ವಾ, ಇದರಲ್ಲಿ ಯಾವುದಾದ್ರೂ ಒಂದಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಮಾರ್ಕ್ ಮಾಡಕ್ಕೆ ಹೋಗ್ತೀವಿ. ಸೊ ಬೋತ್ ದ ಆಪ್ಷನ್ಸ್ ಆರ್ ರಾಂಗ್. ಡಿವಿಷನ್ ಆಫ್ ಪವರ್, ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ, ಇದನ್ನ ಏನಂತ ಕರೀತಾರೆ ಅಂದರೆ ಫೆಡರಲ್ ಇನ್ ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. ಫೆಡರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಜುಡಿಷರಿ ಇಂಡಿಪೆಂಡೆಂಟ್ ಆಗಿರಬೇಕು. ಜುಡಿಷರಿ ಇಂಡಿಪೆಂಡೆಂಟ್ ಆಗಿ ಇರಬೇಕಾಗತ್ತೆ. ಯಾಕೆ ಅಂದರೆ ಟು ಮೇಕ್ ಶ್ಯೂರ್ ಜಸ್ಟಿಸ್ ವಿಲ್ ಕಮ್ ಗುಡ್. ಇವಾಗ ಜುಡಿಷರಿ ಇಂಡಿಪೆಂಡೆಂಟ್ ಆಗಿಲ್ಲ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟೇಟ್ ಸೆಂಟರ್ ಮೇಲೆ ಕೇಸ್ ಹಾಕುತ್ತೆ ಅಂತ ಅನ್ಕೊಳ್ಳೋಣ. ಇಫ್ ಫಾರ್ ಎಕ್ಸಾಂಪಲ್ ಜುಡಿಷರಿ ಇಸ್ ನಾಟ್ ಇಂಡಿಪೆಂಡೆಂಟ್, ಇಟ್ ಈಸ್ ವರ್ಕಿಂಗ್ ವಿತ್ ದ ಗೌರ್ಮೆಂಟ್ ಅಂತ ಅನ್ಕೊಳ್ಳೋಣ. ಆವಾಗ ಏನಾಗುತ್ತೆ, ಗೌರ್ಮೆಂಟ್ ಮಾತು ಕೇಳ್ಬಿಟ್ಟು ಸ್ಟೇಟ್ ವಿರುದ್ಧ ಇನ್ಜಸ್ಟಿಸ್ ರೂಲ್ ಆಗಿ ಪಾಸ್ ಮಾಡ್ತಾರೆ, ಇನ್ಜಸ್ಟಿಸ್ ಕೊಡ್ತಾರೆ. ಸೊ ಇಂಡಿಪೆಂಡೆಂಟ್ ಆಗಿದ್ದರೆ
ಎರಡಕ್ಕೂ ಯೂನಿಯನ್ಗೆ ಆ್ಯಂಡ್ ಸ್ಟೇಟ್ಗೆ ಇಟ್ ವಿಲ್ ಗಿವ್ ಅ ಕರೆಕ್ಟ್ ಜಸ್ಟಿಸ್ ಅಂತ ಹೇಳ್ಬಿಟ್ಟು ಇಂಡಿಪೆಂಡೆಂಟ್ ಜುಡಿಷರಿ ಆಗಿ ಇರಬೇಕು. ಜುಡಿಷರಿ ಇಂಡಿಪೆಂಡೆಂಟ್ ಆಗಿರಬೇಕು. ಓಕೆ, ನಾವು ಲೆಟ್ಸ್ ಸಿ ದ ಫಸ್ಟ್ ಆಪ್ಷನ್. ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಸೇಫ್ ಗಾರ್ಡೆಡ್. ಒಂದು ನೀವು ಬಿಟ್ವೀನ್ ವರ್ಡ್ಸಲ್ಲಿ ಓದ್ಕೋಬೇಕು. ನೀವು ಪೇಪರ್ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಸ್ಪೆಷಲಿ ಪ್ರೀವಿಯಸ್ ಇಯರ್ ಕ್ವಶನ್ ನೀವು ಹಿಂಗೆ ನೀವು ಪ್ರಿಲಿಮ್ಸ್ನ ಕ್ಲಿಯರ್ ಮಾಡ್ಬೋದು ಅಂದರೆ ಟೋಟಲಿ ಡಿಪೆಂಡಿಂಗ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಆಯಿತಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಕ್ಸಾಮ್ಸಲ್ಲೆಲ್ಲನೂ ಎಕ್ಸಾಮಿನರ್ಸು ನಿಮಗೆ ಹೆಂಗೆ ವರ್ಡ್ಸ್ನ ವೊಕ್ಯಾಬ್ಯುಲರಿನ ಹೆಂಗೆ ಗ್ರಾಮರ್ ಹೆಂಗೆ ಇಡ್ತಿದ್ದಾನೆ ಅಂತ ನೋಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ನೋಡಿ ಸೇಫ್ ಗಾರ್ಡೆಡ್ ಅಂದರೆ ಪ್ರೊಟೆಕ್ಟೆಡ್ ಅಲ್ವಾ, ಕಾಪಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಈ ಥರ ದೊಡ್ಡ ಟರ್ಮ್ಸ್ನ ಯೂಸ್ ಮಾಡಿದ್ರೆ, ಸೇಫ್ ಗಾರ್ಡೆಡ್ ಅಂತ ದೊಡ್ಡ ಟರ್ಮ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ವಿಲ್ ಬಿ ದ ಕರೆಕ್ಟ್. ಇದನ್ನ ನೋಡಿದ್ರೆ ಜನರಲ್ ಆಗಿದೆ. ಫಂಡಮೆಂಟಲ್ ರೈಟ್ಸ್ ಆರ್ ಎನ್ಫೋರ್ಸಬಲ್ ಬೈ ಕೋರ್ಟ್ ಆಫ್ ಲಾ. ಓಕೆ, ಕೋರ್ಟ್ ಆಫ್ ಲಾ, ಡು ಯು ಥಿಂಕ್ ಎವ್ರಿ ಫಂಡಮೆಂಟಲ್ ರೈಟ್ಸ್ ಆರ್ ಎನ್ಫೋರ್ಸಬಲ್ ಬೈ ಕೋರ್ಟ್ ಆಫ್ ಲಾ? ಎಲ್ಲ ಫಂಡಮೆಂಟಲ್ ರೈಟ್ಸು ಕೋರ್ಟಲ್ಲಿ ಎನ್ಫೋರ್ಸಿಬಲ್ ಆಗಿರುತ್ತಾ? ಇಲ್ಲ. ನಮಗೆ ಕೊಟ್ಟಿರೋ ಫಂಡಮೆಂಟಲ್ ರೈಟ್ಸು ಕೂಡ ಅಬ್ಸಲ್ಯೂಟ್ ಇಲ್ಲ. ಕೆಲವೊಂದು ಫಂಡಮೆಂಟಲ್ ರೈಟ್ಸ್ ರಿಸ್ಟ್ರಿಕ್ಟಿವ್ ಆಗಿದೆ, ಗೊತ್ತಾ? ಸೊ ಇದರಲ್ಲಿ ಆಪ್ಷನ್ ಏನಾಗುತ್ತೆ, ಆರ್ ಎನ್ಫೋರ್ಸಬಲ್ ಬೈ ಕೋರ್ಟ್ ಆಫ್ ಲಾ, ಬಟ್ ಇದು ಫೆಡರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೆಳಗಡೆ ಬರಲ್ಲ ನಿಮಗೆ. ಓಕೆ, ಫೆಡರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಡಿವಿಷನ್ ಆಫ್ ಪವರ್, ಇಂಡಿಪೆಂಡೆಂಟ್ ಜುಡಿಷರಿ, ಬೋತ್ ಸೆಂಟರ್ಸ್ ಆ್ಯಂಡ್ ಸ್ಟೇಟ್ಸ್ಗೆ ಅಪ್ಲಿಕೇಬಲ್ ಆ್ಯಂಡ್ ಕಂಫರ್ಟಬಲ್ ಆಗಿರಬೇಕು, ಆ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಓಕೆ, ದಟ್ ಈಸ್ ಹೌ ಯು ಹ್ಯಾವ್ ಟು ಸ್ಟಡಿ ದಿಸ್ ಒನ್. ದ ಫಸ್ಟ್ ಆಪ್ಷನ್ ವಿಲ್ ಬಿ ದ ಕರೆಕ್ಟ್ ಆಪ್ಷನ್. ಓಕೆ, ಇದರಲ್ಲಿ ಹೆಂಗೆ ಓದ್ಕೋಬೇಕು ಅಂದರೆ ಫೆಡರಲ್ದು ಅದರ್ ಫೀಚರ್ಸ್, ಅದರ್ ಕ್ಯಾರೆಕ್ಟರ್ಸ್ ಇರುತ್ತಲ್ವ, ಅದನ್ನು ಓದ್ಕೊಳ್ಳಿ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಜಸ್ಟ್ ಸ್ಲೈಡ್ ಅಂದರೆ ರಿವಿಷನ್ ಮಾಡ್ಕೋಬೋದು ಈ ಆಪ್ಷನ್ಸಲ್ಲಿ. ಫರ್ದರ್ ಮೋರ್ ಇದರಲ್ಲಿ ಆಪ್ಷನ್ಸ್ ಏನು ಓದೋದಿರಲ್ಲ, ಯು ಕ್ಯಾನ್ ಜಸ್ಟ್ ನೋಡ್ಕೋಬೋದು ಈ ಆಪ್ಷನ್ಸ್ ಏನು ಅಂತ. ಓಕೆ, ಸೊ ಕಮಿಂಗ್ ಟು ಪೀಪಲ್ ಹೂ ಆರ್ ವಾಚಿಂಗ್ ಆನ್ಲೈನ್, ಸೊ ದೇರ್ ಇಸ್ ಅ ಆ್ಯಪ್ ಕಾಲ್ಡ್ ಶ್ರೀ ಗುರುಕುಲ ಅಕಾಡೆಮಿ ಅಂತ. ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಈ ಆ್ಯಪಲ್ಲಿ ಯಾವ್ಯಾವ ಬ್ಯಾಚಸ್ನ ಇನ್ಕ್ಲೂಡ್ ಮಾಡಿರ್ತಾರೆ ಅಂದರೆ PC, PSI, KS, FDA, SDA ಎಲ್ಲ ಬ್ಯಾಚಸ್ ಅವೈಲೇಬಲ್ ಆಗಿರುತ್ತೆ. ಸೊ ಇದರಲ್ಲಿ 1-to-1 ಮೆಂಟರ್ಶಿಪ್ ಕೂಡ ಇರುತ್ತೆ. ಸೊ ವಾಟ್ ಎವರ್ ಡೌಟ್ಸ್ ಯು ಹ್ಯಾವ್, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ವಿ ವಿಲ್ ಗಿವ್ ಯು ದ ಫರ್ದರ್ ಡೀಟೇಲ್ಸ್ ಇಫ್ ಯು ವಾಂಟ್ ಎನಿ ಎನ್ರೋಲ್ಮೆಂಟ್ ಇನ್ ದ ಬ್ಯಾಚಸ್. ಸೊ ಪ್ಲೀಸ್ ಡೂ ಡೌನ್ಲೋಡ್ ದ ಆ್ಯಪ್ ಆ್ಯಂಡ್ ಟೇಕ್ ದ ಕೋರ್ಸಸ್. ಓಕೆ, ಕಮಿಂಗ್ ಬ್ಯಾಕ್ ಟು ನೆಕ್ಸ್ಟ್ ಕ್ವೆಶನ್ ಏನಾಗುತ್ತೆ ಅಂದರೆ, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಕ್ಯಾನ್ ಬಿ ಬೆಸ್ಟ್ ಎಕ್ಸ್ಪ್ಲೇನ್ಡ್. ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅನ್ನೋದು ಬೆಸ್ಟ್ ಎಕ್ಸ್ಪ್ಲೇನ್ಡ್ ಎಲ್ಲಿ ಆಗಿರುತ್ತೆ? ಆಪ್ಷನ್ಸ್ ನೋಡ್ಕೊಳ್ಳೋದಾದರೆ ಫೆಡರಲಿಸಮ್, ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್, ಅಡ್ಮಿನಿಸ್ಟ್ರೇಟಿವ್ ಡೆಲಿಗೇಷನ್, ಡೈರೆಕ್ಟ್ ಡೆಮೋಕ್ರಸಿ. ಓಕೆ, ಇಲ್ಲೂ ಟ್ರ್ಯಾಪ್ ಆಗಿದೆ. ಓಕೆ, ಸೊ ಡೋಂಟ್ ಗೆಟ್ ಟ್ರ್ಯಾಪ್ಡ್. ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗಿರುತ್ತೆ? ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂದರೆ ಏನು? ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇಸ್ 3 ಗೌರ್ಮೆಂಟ್ಸ್ ಇರುತ್ತೆ ಅಲ್ವಾ ನಮ್ಮಲ್ಲಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ 2 ಇರೋದು, ಸೆಂಟರ್ ಆ್ಯಂಡ್ ಸ್ಟೇಟ್. ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ಸು ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗೆ ಇನ್ನೂ ಕೊಟ್ಟಿಲ್ಲ. ಓಕೆ, ಲೋಕಲ್ ಗೌರ್ಮೆಂಟ್ಸ್ ಇನ್ನೂ ಸ್ಟೇಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಸೊ ದೀಸ್ ಆರ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ಇವಾಗ ಲೋಕಲ್ ಸೆಲ್ಫ್ ಗೌರ್ಮೆಂಟಲ್ಲೂ ಕೂಡ ಯಾವ ಅಮೆಂಡ್ಮೆಂಟ್ ಥ್ರೂ ನಾವು ಲೋಕಲ್ ಸೆಲ್ಫ್ ಗೌರ್ಮೆಂಟ್ನ ತೊಗೊಂಡು ಬಂದ್ವಿ? 73rd ಫಾರ್ ಪಂಚಾಯತ್ ಆ್ಯಂಡ್ 74th ಫಾರ್ ಮುನಿಸಿಪಾಲಿಟೀಸ್. ಆಯಿತಾ? ಯಾವ ಇಯರ್? 1992 ಕರೆಕ್ಟ್. ಓಕೆ, 1992 ಅಲ್ಲಿ ತೊಗೊಂಡು ಬರ್ತೀವಿ. ಓಕೆ, ಆ್ಯಂಡ್ ಆಲ್ಸೋ ಫಸ್ಟ್ ಮುನಿಸಿಪಾಲಿಟಿ ಕಾರ್ಪೊರೇಷನ್ ಬಂದಿದ್ದು ಮಡ್ರಾಸಲ್ಲಿ. ಆ್ಯಂಡ್ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ನ ಯಾರಂತ ಕರೀತಾರೆ? ಲಾರ್ಡ್ ರಿಪಾನ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಇನ್ ಡೆಪ್ತ್. ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂದರೆ ಸುಮ್ಮನೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಹಿಂಗೆ ಆಪ್ಷನ್ ಓದ್ಕೊಬಿಡೋದಲ್ಲ. ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂದರೆ ಏನು, ಯಾಕೆ ಬಂತು? ಫಸ್ಟ್ ಆಫ್ ಆಲ್ ಸ್ಟೇಟ್ ಇದ್ಮೇಲೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಸೆಂಟ್ರಲೈಸೇಷನ್ ಪವರ್ ಜಾಸ್ತಿ ಆಗಬಾರ್ದು ಅಂತ ಹೇಳ್ಬಿಟ್ಟು. ಯಾಕಂದರೆ ಸೆಂಟ್ರಲೈಸೇಷನ್ ಸ್ಟೇಟು ಜಾಸ್ತಿ ಕಂಟ್ರೋಲ್ ಹೋಗ್ಬಿಟ್ರೆ ಲೋಕಲಲ್ಲಿರೋರ್ದು ವಾಯ್ಸ್ ಯಾರೂ ಕೇಳಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅನ್ನೋದು ಬರುತ್ತೆ.
ಗಾಂಧೀಜಿ ಆಲ್ಸೋ ಇವನ್ ಪ್ರಮೋಟೆಡ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ಗೊತ್ತಾ? ಆ ಕ್ವಶನ್ಸು ಕೂಡ ಬರುತ್ತೆ ನಿಮಗೆ ಎಕನಾಮಿಯಲ್ಲೆಲ್ಲ. ಸಮಥಿಂಗ್ ಯು ಮೈಟ್ ಹ್ಯಾವ್ ಸಚ್ ಕ್ವೆಶನ್ಸ್ ಆಲ್ಸೋ. ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಬಗ್ಗೆ ಆ ಥರ ಓದ್ಕೊಳ್ಳಿ ಇನ್ ಡೀಟೇಲ್ ಆಗಿ. ಓಕೆ, ಬರೀ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಷ್ಟೇ ಅಲ್ಲ, ಆಮೇಲೆ ಪ್ರೆಸೆಂಟ್ ಆಗಿರೋ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಹೆಂಗಿದೆ ಅಲ್ಲ, ಹಿಸ್ಟ್ರಿ ಬಗ್ಗೆ ಹುಡುಕ್ಬೇಕು. ಹೆಂಗ್ ಬಂತು, ಏನಾಯಿತು, ಫಸ್ಟ್ ಯಾಕೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ರಿಜೆಕ್ಟ್ ಮಾಡಿದ್ರು, ಆಮೇಲೆ ಯಾಕೆ ತೊಗೊಂಡು ಬಂದರು ಅನ್ನೋದನ್ನ ನೋಡ್ಕೋಬೇಕು. ಓಕೆ, ಕಮಿಂಗ್ ಬ್ಯಾಕ್ ಟು ಆಪ್ಷನ್ಸ್. ನಾವು ಫೆಡರಲಿಸಮ್ ಅಂದರೆ ಸ್ಟೇಟ್ ಆ್ಯಂಡ್ ಸೆಂಟರ್. ಈ ಆಪ್ಷನ್ ಆಟೋಮೆಟಿಕ್ ಆಗಿ ಹೊಟ್ಟೋಗುತ್ತೆ. ಕರೆಕ್ಟಾ? ಇಟ್ ಡಸಂಟ್ ಸೇ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಹೇಳಲ್ಲ. ಫೆಡರಲಿಸಮ್ ಇಟ್ ಸೆಲ್ಫ್ ಸ್ಟೇಟ್ ಸೆಂಟರ್ ಅಷ್ಟೇ ಮಾತ್ರನೇ ಹೇಳುತ್ತೆ. ಓಕೆ, ನಾವು ಅನದರ್ ಪಾಯಿಂಟ್ ಇಲ್ಲಿ ಏನು ಹೇಳಬೇಕು ಅಂತ ಹೇಳಿದ್ರೆ, ಮುನಿಸಿಪಾಲಿಟೀಸ್ಗೆ ಯಾವ ಶೆಡ್ಯೂಲಲ್ಲಿ ಸಬ್ಜೆಕ್ಟ್ಸ್ನ ಡಿವೈಡ್ ಆಗಿದೆ, ಆ್ಯಂಡ್ ಆಲ್ಸೋ ಪಂಚಾಯತ್ಸ್ಗೆ ಯಾವ ಶೆಡ್ಯೂಲಲ್ಲಿ ಫಂಕ್ಷನ್ಸ್ನ ಕೊಟ್ಟಿದ್ದಾರೆ. 11th and 12th ಶೆಡ್ಯೂಲ್. ಪಂಚಾಯತ್ಸ್ಗೆ 11th ಶೆಡ್ಯೂಲಲ್ಲಿ, ಇವಾಗ 7th ಶೆಡ್ಯೂಲಲ್ಲಿ ಇದೆ ಅಲ್ವಾ. 7th ಶೆಡ್ಯೂಲಲ್ಲಿ ನಾವೇನು ಮಾಡ್ತೀವಿ, ಸೆಂಟರ್ಗೆ ಇಷ್ಟು ಸಬ್ಜೆಕ್ಟ್ಸು, ಸ್ಟೇಟ್ಸ್ಗೆ ಇಷ್ಟು ಸಬ್ಜೆಕ್ಟ್ ಅಂತ ಕೊಡ್ತೀವಲ್ವಾ. ಸಿಮಿಲರ್ಲಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗೂ ಅಷ್ಟೇ 11th ಅಲ್ಲಿ ಪಂಚಾಯತ್ಗೆ ಕೊಟ್ಟಿದ್ದಾರೆ, 12th ಅಲ್ಲಿ 12th ಶೆಡ್ಯೂಲಲ್ಲಿ ಮುನಿಸಿಪಾಲಿಟೀಸ್ಗೆ ಕೊಟ್ಟಿದ್ದಾರೆ. ಇದೊಂದು ಪಾಯಿಂಟ್ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಕಮಿಂಗ್ ಬ್ಯಾಕ್ ಟು ಸೆಕೆಂಡ್, ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಇದು ಅಡ್ಮಿನಿಸ್ಟ್ರೇಟಿವ್ ಡೆಲಿಗೇಷನ್, ಡೈರೆಕ್ಟ್ ಡೆಮೋಕ್ರಸಿ. ಒಂದು ಸಣ್ಣ ಒಂದು ಪಾಲಿಟಿ ಸರ್ಫೇಸ್ ಲೆವೆಲಲ್ಲಿ ಓದ್ಕೊಂಡಿದ್ರೆ, ಡೈರೆಕ್ಟ್ ಡೆಮೋಕ್ರಸಿ ಅನ್ನೋದು ತುಂಬ ಕಡಿಮೆ ಪ್ರಾಕ್ಟೀಸ್ ಮಾಡ್ತಾರೆ. ಓಕೆ, ವೇರ್ ಎವರ್ ಯು ಸಿ ಅರೌಂಡ್ ದ ವರ್ಲ್ಡ್, ಡೈರೆಕ್ಟ್ ಡೆಮೋಕ್ರಸಿ ಅನ್ನೋದು ವೆರಿ ಲೆಸ್ ಕಂಟ್ರೀಸ್ ಪ್ರಾಕ್ಟೀಸ್ ಡೈರೆಕ್ಟ್ ಡೆಮೋಕ್ರಸಿ. ನಮ್ಮಲ್ಲೂ ಇದೆ, ಬಟ್ ದೊಡ್ಡ ಪೋಸ್ಟರ್ಸ್ಗೆಲ್ಲ ಲೈಕ್ ಪ್ರೆಸಿಡೆಂಟ್ಸ್ಗೆ, ಪ್ರೈಮ್ ಮಿನಿಸ್ಟರ್ಸ್ಗೆ, ಅವ್ರಿಗೆಲ್ಲನೂ ನಮಗೆ ಎಲೆಕ್ಷನ್ಸ್ ಇರಲ್ಲ. ಓಕೆ, ದಟ್ ಈಸ್ ಇಂಡೈರೆಕ್ಟ್ ಎಲೆಕ್ಷನ್ಸ್ ಎಲ್ಲನೂ ಆಗುತ್ತೆ. ನಾವು ಇಲ್ಲಿ ಡೈರೆಕ್ಟ್ ಡೆಮೋಕ್ರಸಿಗೂ ಮತ್ತು ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗೂ ಏನು, ವಾಟ್ ಈಸ್ ಅ ಡಿಫ್ರೆನ್ಸ್? ದೇರ್ ಇಸ್ ನೋ ಲಿಂಕೇ ಇಲ್ಲ ಅಂತ ಅನ್ಸುತ್ತಲ್ವಾ. ಕ್ಯಾನ್ ಬಿ ಎಕ್ಸ್ಪ್ಲೇನ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅನ್ನೋದು ಡೈರೆಕ್ಟ್ ಡೆಮೋಕ್ರಸಿಯಿಂದ ಆಗುತ್ತಾ? ನೋ, ಇಟ್ ಈಸ್ ಥ್ರೂ ಯಾವಾಗ ಆಗುತ್ತೆ, ಲೋಕಸಭಾ ಎಲೆಕ್ಷನ್ಸ್ ಆದಾಗ ಆಗುತ್ತೆ, MLA ಎಲೆಕ್ಷನ್ಸ್ ಆದಾಗ ಆಗುತ್ತೆ ಅಲ್ವಾ. ಯಾವತ್ತೂ ನಾವು ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗೆ ಡೈರೆಕ್ಟ್ ಡೆಮೋಕ್ರಸಿ ಅನ್ನೋದು ನಾವು ಕೇಳಿಲ್ಲ. ಓಕೆ, ನಾವು ವಿಲ್ ಎಲಿಮಿನೇಟ್ ದಿಸ್ ಆಪ್ಷನ್ ಆಲ್ಸೋ. ಕಮಿಂಗ್ ಬ್ಯಾಕ್ ಟು ದಿಸ್ ಟು ಅಡ್ಮಿನಿಸ್ಟ್ರೇಟಿವ್ ಡೆಲಿಗೇಷನ್. ಅಡ್ಮಿನಿಸ್ಟ್ರೇಟಿವ್ ಅಂದರೆ ಏನಿರ್ಬೋದು? ಅಡ್ಮಿನಿಸ್ಟ್ರೇಟಿವ್ ಅಂದರೆ ಎವ್ರಿ ಡೇ IAS ಆಫೀಸರ್ ಕೂತ್ಕೊಳ್ಳೋದು, ಈ ಥರದ್ದೆಲ್ಲನೂ ಅಡ್ಮಿನಿಸ್ಟ್ರೇಟಿವ್ ಕೆಳಗಡೆ ಬರುತ್ತೆ ಅಲ್ವಾ. ಸೊ ದಿಸ್ ಆಪ್ಷನ್ ಆಲ್ಸೋ ಕ್ಯಾನ್ ಯು ಎಲಿಮಿನೇಟ್ ಥ್ರೂ ದ ವರ್ಡ್ಸ್ನ ನೋಡ್ಕೊಳ್ಳಿ. ಅದನ್ನೇ ನಾನು ಹೇಳ್ತಾ ಇರೋದು. ಗ್ರಾಮರು ಮತ್ತು ಲ್ಯಾಂಗ್ವೇಜ್ ಏನು ಯೂಸ್ ಮಾಡಿರ್ತಾರೆ ಅಲ್ವಾ ಎಕ್ಸಾಮಿನರ್ಸ್ನ, ಅದನ್ನು ನೋಡಿಕೊಂಡು ನಾವು ಎಲಿಮಿನೇಟ್ ಮಾಡ್ಬೋದು. ಉಳಿದಿರೋ ಆಪ್ಷನ್ ಯಾವುದಿರುತ್ತೆ? ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂದರೆ ಪವರ್ನ ಡಿಸ್ಟ್ರಿಬ್ಯೂಟ್ ಮಾಡೋದೇ ಡಿಸೆಂಟ್ರಲೈಸೇಷನ್ ಅಂತ ಕರೀತಾರೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ? ಡೆಮೋಕ್ರೆಟಿಕ್ ಅನ್ನೋದು, ಡೆಮೋಕ್ರಸಿ ಅನ್ನೋದು ಈ ಲೋವರ್ ಸ್ಟ್ರಾಟ ಆಫ್ ದ ಸೊಸೈಟಿಗೂ ಹೋಗಬೇಕು. ಡೆಮೋಕ್ರಸಿಯಲ್ಲಿ ಡಿಸೆಂಟ್ರಲೈಸೇಷನ್ ಅನ್ನೋದು ಇರಬೇಕು. ಕ್ಯಾನ್ ಬಿ ಬೆಸ್ಟ್ ಎಕ್ಸ್ಪ್ಲೇನ್ಡ್ ಅನ್ನೋದು ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಟ್ರಿಕ್ ಒಂದು ಏನು ಕಲ್ತ್ಕೋಬೇಕು ಗೊತ್ತಾ? ಎಕ್ಸ್ಪ್ಲೇನ್ಡ್ ಹೆಂಗೆ, ಈ ಥರ ಕ್ವೆಶನ್ ಕೇಳಿದಾಗ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಕೇಳಿದಾಗ ಈ ಥರ ವರ್ಡ್ಸ್ ಯೂಸ್ ಮಾಡಿರ್ತಾರಲ್ವ, ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್, ಫಿಲಾಸಫಿಕಲ್ ವರ್ಡ್ಸ್ ಇವೆಲ್ಲನೂ. ಅಡ್ಮಿನಿಸ್ಟ್ರೇಟಿವ್ ಡೆಲಿಗೇಷನ್ ಕೇಳಿರ್ತೀರಾ, ಫೆಡರಲಿಸಮ್ ಕೇಳಿರ್ತೀರಾ, ಡೈರೆಕ್ಟ್ ಡೆಮೋಕ್ರಸಿ ಕೇಳಿರ್ತೀರಾ. ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಡೋಂಟ್ ಯು ಥಿಂಕ್ ಫಿಲಾಸಫಿಕಲ್ ಥರ ಇದೆ ಮತ್ತು ಸ್ಟ್ಯಾಂಡರ್ಡ್ ಆಗಿದೆ ಅಂತ? ಈ ಥರ ವರ್ಡ್ಸ್ ಎಲ್ಲಿ ಆಪ್ಷನ್ಸಲ್ಲಿ ಯೂಸ್ ಮಾಡ್ತಾರೆ, ಪ್ಲೀಸ್ ನೋಟ್ ಡೌನ್, ದಟ್ ಆಪ್ಷನ್ ವಿಲ್ ಆಲ್ವೇಸ್ ಬಿ ಕರೆಕ್ಟ್. ಆಯಿತಾ? ವೆರಿ ಫಿಲಾಸಫಿಕಲ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರಲ್ಲ, ನಮಗೆ ಗೊತ್ತೇ ಇರಲ್ಲ ಆ ಲ್ಯಾಂಗ್ವೇಜು, ಆ ಆಪ್ಷನ್ನೇ ಕರೆಕ್ಟಾಗಿರುತ್ತೆ. ಓಕೆ, ಆ್ಯಂಡ್ ಆಲ್ಸೋ ಈ ಮ್ಯಾಮ್ ಏನು ಹಿಂಗೆ ಟ್ರಿಕ್ ಹೇಳ್ಕೊಡ್ತಾ ಇದ್ದಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡೋದಾದರೆ ಯಾವ ಸೆಂಟೆನ್ಸ್ ತುಂಬ ದೊಡ್ಡದಿದೆ? ಆಪ್ಷನ್ 2 ತುಂಬ ದೊಡ್ಡದಿದೆ ಅಲ್ವಾ. ಸೊ ದಿಸ್ ಆಪ್ಷನ್ ಆ್ಯಕ್ಚುಲಿ ಈ ಟ್ರಿಕ್ಸ್ ಕೂಡ ನಾವು ಯೂಸ್ ಮಾಡ್ತೀವಿ. ಯಾವ ಆಪ್ಷನ್ ತುಂಬ ದೊಡ್ಡದಿದೆ ಅಲ್ವಾ, ಅದು ರೈಟ್ ಆಗ್ಬಿಡೋದು, ನಮ್ಗೆ ಯಾವುದೂ ಗೊತ್ತಿಲ್ಲ ಅಂದರೆ. ನಾಟ್ ಟು ಎವ್ರಿ ಕ್ವೆಶನ್, ಎಲ್ಲ ಕ್ವೆಶನ್ಗೆ ಈ ಥರ ವರ್ಕ್ ಆಗಲ್ಲ. ಬಟ್ ಆ ರಿಸ್ಕ್ ಟೇಕಿಂಗ್ ಫ್ಯಾಕ್ಟರ್, ನಾವು ಎಕ್ಸಾಮಲ್ಲಿ ಕೂತ್ಕೊಂಡಾಗ ಏನಾದರೂ ಮಾಡಿ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ರಿಸ್ಕ್ ತಗೋತೀವಲ್ವ, ಆವಾಗ ನಾವು ಈ ಥರ ಟ್ರಿಕ್ಸ್ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಇದು ವರ್ಕ್ ಆಗಿದೆ. ಟು ಬಿ ವೆರಿ ಆನೆಸ್ಟ್, ಅನ್ಕೋಬೋದು ಮ್ಯಾಮ್ ಅಯ್ಯೋ ದೊಡ್ಡದು ವರ್ಡ್ಸ್ ಹೆಂಗೆ ಅಂತ, ಬಟ್ ಆ್ಯಕ್ಚುಲಿ ವರ್ಕ್ ಆಗಿದೆ. ಈ ಥರ ದೊಡ್ಡ ಲಾಂಗ್ ಸೆಂಟೆನ್ಸ್ ಇರೋದನ್ನ ಆ್ಯಕ್ಚುಲಿ ಇಟ್ ವಿಲ್ ಬಿ ಕರೆಕ್ಟ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್.
ಓಕೆ, ಏನು ಕ್ವಶನ್ ನೆಕ್ಸ್ಟು? ವಿಚ್ ವೇರಿಯೇಷನ್ಸ್ ಕರೆಕ್ಟ್ಲಿ ಡಿಫೈನ್ ದ ಕಾನ್ಸೆಪ್ಟ್ ರೂಲ್ ಆಫ್ ಲಾ? ರೂಲ್ ಆಫ್ ಲಾ ಆ್ಯಂಡ್ ಆಲ್ಸೋ ಪ್ರೀವಿಯಸ್ಲಿ ಒಂದೇ ಒಂದು ಇದರಲ್ಲಿ ಇನ್ನೊಂದು ಹೆಂಗೆ ಕೇಳ್ಬೋದು, ನೆಕ್ಸ್ಟ್ ಡಿಫ್ರೆಂಟಾಗಿ ಹೆಂಗೆ ಕ್ವಶನ್ ಕೇಳ್ಬೋದು ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನಲ್ಲಿ ಗ್ರಾಮ ಸಭಾ ಅನ್ನೋದು ಡಿಫೈನ್ ಆಗಿದೆಯಾ? ವೆರಿ ಬ್ಯಾಡ್. ಪಾಲಿಟಿ ನಾಲೆಡ್ಜ್ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಕಾನ್ಸ್ಟಿಟ್ಯೂಷನಲ್ಲಿ ಗ್ರಾಮ ಸಭಾ ಅನ್ನೋದು ಡಿಫೈನ್ ಆಗಿದೆ. ಎಲೆಕ್ಟೋರಲ್ ರೂಲ್ಸ್ ಅಲ್ಲಿ ನೇಮ್ಸ್ ಇರುತ್ತಲ್ವಾ, ಅಟ್ ವಿಲೇಜ್ ಲೆವೆಲ್ ದೋಸ್ ಪೀಪಲ್ ಆರ್ ಕಾಲ್ಡ್, ಅದನ್ನ ಏನಂತ ಕರೀತಾರೆ? ಗ್ರಾಮ ಸಭಾ. ಗ್ರಾಮ ಸಭಾ ಇಸ್ ನಥಿಂಗ್ ಬಟ್ ಪೀಪಲ್ಸ್ ನೇಮ್. ಪೀಪಲ್, ನಮ್ಮ ಜನಗಳ ನೇಮು ಎಲೆಕ್ಟೋರಲ್ ರೋಲಲ್ಲಿ ರಿಜಿಸ್ಟರ್ ಆಗಿರಬೇಕು. ಯಾವ ಲೆವೆಲಲ್ಲಿ? ವಿಲೇಜ್ ಲೆವೆಲಲ್ಲಿ. ಇದನ್ನ ಎಕ್ಸಾಕ್ಟ್ ಡೆಫಿನಿಷನ್ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ಲಿ ಆ್ಯಕ್ಚುಲ್ ಆಗಿ ಎಲ್ಲ ವರ್ಡ್ಸ್ನ ಡಿಫೈನ್ ಮಾಡಲ್ಲ, ಕೆಲವೊಂದು ವರ್ಡ್ಸ್ ಮಾತ್ರ ಇನ್ ಡೀಟೇಲ್ ಆಗಿ ಡಿಫೈನ್ ಮಾಡ್ತಾರೆ. ಓಕೆ, ಇವಾಗ ಮೋಸ್ಟ್ ಆಫ್ ದ ಈ ಕ್ವಶನ್ಸ್ ಎಲ್ಲ ಹಿಂಗೆ ಫ್ರೇಮ್ ಮಾಡ್ತಾರೆ. ನೆಕ್ಸ್ಟ್ ಏನಂತ ಕೇಳ್ಬೋದು ಅಂದರೆ, ಗ್ರಾಮ ಸಭಾ ಇಸ್ ಡಿಫೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ಬಿಡ್ತಾರೆ. ಇವಾಗ ನಾವೇನು ಮಾಡ್ತೀವಿ, ಈಗಿರೋ ನಾಲೆಡ್ಜ್ ಮೇಲೆ ನಾವು ಹೋಗ್ಬಿಟ್ಟು ಗ್ರಾಮ ಸಭಾ ಏನಕ್ಕೆ ಡಿಫೈನ್ ಮಾಡಿರ್ತಾರೆ ಅಂತ ರಾಂಗ್ ಆಗ್ತೀವಿ. ನೋ, ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಗ್ರಾಮ ಸಭಾ ಡಿಫೈನ್ ಆಗಿದೆ. ಏನಾದರೂ ಕ್ವಶನ್ ಬಂದರೆ ಅದನ್ನು ನೀವು ಟಿಕ್ ಮಾಡಿ. ಓಕೆ, ಗ್ರಾಮ ಸಭಾ ಅನ್ನೋದು ಡಿಫೈನ್ ಆಗಿದೆ. ನಾವು ದಿಸ್ ಕ್ವಶನ್, ವಿಚ್ ವೇರಿಯೇಷನ್ ರೂಲ್ ಆಫ್ ಲಾ ಡಿಫೈನ್, ಇದರಲ್ಲಿ ರೂಲ್ ಆಫ್ ಲಾ ಏನು ಡಿಫೈನ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ರೂಲ್ ಆಫ್ ಲಾ ಗೊತ್ತಾ ಯಾರಿಗಾದ್ರು? ರೂಲ್ ಆಫ್ ಲಾ ಅಂದರೆ ಏನು? ಇವಾಗ ರೂಲ್ ಆಫ್ ಲಾ, ದೇರ್ ಇಸ್ 2 ಕಾನ್ಸೆಪ್ಟ್. ಓಕೆ, ಗೊತ್ತಿಲ್ಲ ಅಂದರೆ ವಿಲ್ ಲರ್ನ್. ರೂಲ್ ಆಫ್ ಲಾ ಮತ್ತೆ ರೂಲ್ ಬೈ ಲಾ, ಈ ಥರ ಇರುತ್ತೆ. ಓಕೆ, ರೂಲ್ ಆಫ್ ಲಾ ಮತ್ತೆ ರೂಲ್ ಬೈ ಲಾ. ರೂಲ್ ಆಫ್ ಲಾ ಅಂದರೆ ನಮ್ಮ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡೋದು ಯಾವುದು ಅಂದರೆ ರೂಲ್ ಆಫ್ ಲಾ ಅಂಡರ್ ಆರ್ಟಿಕಲ್ 14. ರೂಲ್ ಆಫ್ ಲಾ ಅಂದರೆ ನೋಬಡಿ ಈಸ್ ಅಬೌವ್ ದ ಲಾ, ನೋ ಒನ್ ಈಸ್ ಅಬೌವ್ ದ ಲಾ. ಅರ್ಥ ಆಯ್ತಾ? ಎ ವಿ ಡೈಸಿ ಅನ್ನೋರು ಈ ಕಾನ್ಸೆಪ್ಟ್ನ ಕೊಡ್ತಾರೆ. ಯಾವುದು? ರೂಲ್ ಆಫ್ ಲಾ ಅಂತ ಕೊಡ್ತಾರೆ. ಇವರು ಇದನ್ನ ಯಾವಾಗ ಕೊಡ್ತಾರೆ ಅಂದರೆ 1885 ಕೊಡ್ತಾರೆ. ಪಾಲಿಟಿಯಲ್ಲಿ ರೂಲ್ ಆಫ್ ಲಾ ಅಂದರೆ ಒಂದು ಗೌರ್ಮೆಂಟ್ ಅಥವಾ ಒಂದು ಕಂಟ್ರಿನಲ್ಲಿ ಗೌರ್ಮೆಂಟ್ ಹೆಂಗಿರಬೇಕು ಅಂದರೆ, ಒಂದು ಆಬ್ಸೆನ್ಸ್ ಆಫ್ ಆರ್ಬಿಟ್ರರಿ ಪವರ್ ಅಂತ ಹೇಳಿದ್ರೆ, ಗೌರ್ಮೆಂಟ್ ಏನು ಬೇಕಾದರೂ ಇಷ್ಟ ಬಂದಂಗೆ ಮಾಡ್ಬೋದು ಅಂತ ಅಲ್ಲ. ಆಬ್ಸೆನ್ಸ್ ಅಂದರೆ ನೋ ಆರ್ಬಿಟರಿ ಪವರ್ ಅವ್ರಿಗೆ ಕೊಟ್ಟಿದ್ದಾರೆ. ನಮ್ಮ ಗೌರ್ಮೆಂಟಲ್ಲಿ ಏನು ಬೇಕಾದ್ರೂ ಮಾಡ್ಬೋದಾ? ಯಾವ ಗೌರ್ಮೆಂಟ್ ಆದರೂ? ನೋ ಅಲ್ವಾ. ಇವಾಗ ಜುಡಿಷರಿ ಇದೆ ಅಲ್ವಾ, ಅದೆಲ್ಲ ನೋಡ್ಕೊಳ್ಳೋದಕ್ಕೆ. ಹೌದಾ? ಓಕೆ. ಸೆಕೆಂಡ್, ಈಕ್ವಾಲಿಟಿ ಬಿಫೋರ್ ಲಾ, ಎಲ್ಲರೂ ಈಕ್ವಲ್ಲೇ ಬಿಫೋರ್ ಲಾ ಮುಂದೆ ಎಲ್ಲರೂ ಈಕ್ವಲ್ಲೇ ಅಂತ. ಥರ್ಡ್ ಇಸ್ ಪ್ರೈಮಸಿ ಆಫ್ ಇಂಡಿವಿಜುವಲ್ ರೈಟ್ಸ್ ಅಂತ ಹೇಳಿದ್ರೆ, ಇಂಡಿವಿಜುವಲ್ ರೈಟ್ಸ್, ನಮಗೆ ರೈಟ್ಸ್ ಯಾವ್ದ್ರಿಂದ ಬರುತ್ತೆ? ಫಂಡಮೆಂಟಲ್ ರೈಟ್ಸ್ DPSP ಇಂದನೂ ಬರುತ್ತೆ ಅಲ್ವಾ. ಸೊ ಮೆಜಾರಿಟಿ ಯಾವ್ದ್ರಿಂದ ಬರುತ್ತೆ ಅಂದರೆ ಫಂಡಮೆಂಟಲ್ ರೈಟ್ಸ್ ಇಂದ ಬರುತ್ತೆ. ಸೊ ಇದು ಗ್ರೇಟರ್, ಇದು ಸುಪೀರಿಯರ್ ಅಂತ. ಅಂದರೆ ಇದನ್ನ ಲಾಗಿನ ದೊಡ್ಡದು ಯಾವುದು ಅಂದರೆ ನಮ್ಮದು ರೈಟ್ಸು ಅಂತ ಹೇಳ್ತಾರೆ. ಅದು ಇಂಡಿಯಾದಲ್ಲಿ ಅಪ್ಲಿಕೇಬಲ್ ಆಗಿದೆಯಾ? ಲಾಗಿನ ನಮ್ಮ ರೈಟ್ಸ್ ದೊಡ್ಡದಾ? ಇಲ್ಲ. ಸೊ ಇದರಲ್ಲಿ ಯಾವ ಆಪ್ಷನ್ಸ್ ಕರೆಕ್ಟ್ ಸೂಟ್ ಆಗುತ್ತೆ ಇಂಡಿಯಾಗೆ? 1 and 2. ಓಕೆ, ಬಟ್ ಡೈಸಿ ಅವ್ರು ಕೊಟ್ಟಾಗ 3 ಥಿಂಗ್ಸ್ ಡಿಫೈನ್ ಮಾಡ್ತಾರೆ. ಈ 3 ಕೂಡ ಡಿಫೈನ್ ಮಾಡ್ತಾರೆ. ಈ 3 ಯಾವ ಕಂಟ್ರಿಯಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಗೊತ್ತಾ? UK ಅಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ನಮ್ಮಲ್ಲಿ ಯಾಕೆ ಈ ಪ್ರೈಮಸಿ ಆಫ್ ಇಂಡಿವಿಜುವಲ್ ರೈಟ್ ಅಪ್ಲಿಕೇಬಲ್ ಆಗಲ್ಲ ಅಂದರೆ, ಮೊದಲು ಕಾನ್ಸ್ಟಿಟ್ಯೂಷನ್ ಬಂದಾದ್ಮೇಲೆ ನಮಗೆ ರೈಟ್ಸ್ ಬಂದಿದ್ದು. ಸೊ ಲಾ ಬಿಫೋರು, ರೈಟ್ಸ್ ಕೆಳಗಡೆ. ಸೊ ಲಾ ದೊಡ್ಡದು ನಮ್ಮದು. ಬಟ್ UK ಅಲ್ಲಿ ಏನಾಗುತ್ತೆ ಅಂದರೆ, ರೈಟ್ಸ್ ಫಸ್ಟ್ ಬಂದು ಆಮೇಲೆ ಕಾನ್ಸ್ಟಿಟ್ಯೂಷನ್ ಬರುತ್ತೆ. ಸೊ ಅಲ್ಲಿ ಈ 3 ಅಪ್ಲಿಕೇಬಲ್ ಕರೆಕ್ಟಾಗಿ ಆಗುತ್ತೆ. ಆಯಿತಾ? ನಿಮಗೆ ಕ್ವೆಶನ್ ಕೇಳ್ಬೋದು ನಾಳೆ ದಿನ. ಆಮೇಲೆ ಇನ್ನೊಂದು ನಿಮಗೆ ಇಲ್ಲಿ ಟ್ರಿಕ್ಕಿಯಾಗಿ ಏನು ಮೆನ್ಷನ್ ಮಾಡಿಲ್ಲ ಅಂತ, ಟ್ರಿಕ್ ಮಾಡೋದಕ್ಕೆ, ನಿಮ್ಮನ್ನು ಟ್ರ್ಯಾಪ್ ಮಾಡೋದಕ್ಕೆ ಏನು ಮೆನ್ಷನ್ ಮಾಡಿಲ್ಲ ಅಂದರೆ, ರೂಲ್ ಆಫ್ ಲಾ ಡೆಫಿನಿಷನ್ ಕೊಟ್ಟವ್ರೆ. ಅದು ಇಂಡಿಯಾಗೆ ಅಪ್ಲೈ ಆಗುತ್ತಾ, UKಗೆ ಅಪ್ಲೈ ಆಗುತ್ತಾ ಅಂತ ಕೊಟ್ಟಿಲ್ಲ.
ಫಾರ್ ಎಕ್ಸಾಂಪಲ್ ರೂಲ್ ಆಫ್ ಲಾ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲನೂ ಇದೆ. ರೂಲ್ ಆಫ್ ಲಾ ಅನ್ನೋದು ನೀವು ಓದ್ತಾ ಓದ್ತಾ ಏನು ರಿವಿಷನ್ ಮಾಡ್ತೀರಾ, ಈ 3 ವರ್ಡ್ಸ್ ಮೇಲೆ ರಿವಿಷನ್ ಮಾಡ್ಕೊಂಡು ಹೋಗಿರ್ತೀರಾ. ರೂಲ್ ಆಫ್ ಲಾ ಬಂದಿದ ತಕ್ಷಣ ಈ 3 ಆಪ್ಷನ್ಸ್ ನೋಡಿದ ತಕ್ಷಣ ಟಿಕ್ ಮಾಡ್ಬಿಡ್ತೀರಾ. ನೋ, ಇಂಡಿಯಾದಲ್ಲಿ ಈ ಕ್ವೆಶನ್ ಕೇಳಿದ್ರೆ ಓನ್ಲಿ 2 ಥಿಂಗ್ಸ್ ವಿಲ್ ಅಪ್ಲೈ. ಫಸ್ಟ್ ಆಪ್ಷನ್ ಆ್ಯಂಡ್ ಸೆಕೆಂಡ್ ಆಪ್ಷನ್. ಥರ್ಡ್ ಆಪ್ಷನ್ ಎಲಿಮಿನೇಟ್ ಮಾಡಿಬಿಡಿ. ಓಕೆ, ಥರ್ಡ್ ಆಪ್ಷನ್ ಅಪ್ಲಿಕೇಬಲ್ ಆಗಲ್ಲ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಹೌ ನಿಮಗೆ ಟ್ರಿಕ್ ಮಾಡೋದಕ್ಕೆ ಅಂತಾನೆ ಇದು ಜನರಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕು. ಇಂಡಿಯಾದಲ್ಲಿ ಕ್ವೆಶನ್ ಕೇಳ್ತಾ ಇದ್ದಾರೆ ಅಂದರೆ ನಾವು ಯಾವ ಆಪ್ಷನ್ಸ್ ಟಿಕ್ ಮಾಡಬೇಕು ಅಂತ. ನೀವು ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋಂಗಿಲ್ಲ, ನೀವು ಮೆನ್ಷನ್ನೇ ಮಾಡಿಲ್ಲ ಇಂಡಿಯಾ UK ಅಂತ ಹೇಳ್ಬಿಟ್ಟು. ನೋ, ಇಂಡಿಯಾದಲ್ಲಿ ಕೇಳ್ತಾ ಇದ್ರೆ ಇಂಡಿಯಾದಲ್ಲಿ ಯಾವ್ದು ಅಪ್ಲೈ ಆಗುತ್ತೆ, ಯಾವುದಿದೆ, ಯಾವ್ದು ಫಾಲೋ ಮಾಡ್ತಾ ಇದೀವಿ ಅಷ್ಟು ಮಾತ್ರ. ಓಕೆ, ದಟ್ ಈಸ್ ಹೌ ಯು ಹ್ಯಾವ್ ಟು ರಾ. ಆ್ಯಂಡ್ ಆಲ್ಸೋ ಇದ್ರಲ್ಲಿ ಲರ್ನ್ ಇದನ್ನ ಹಿಂಗೆ ಓದ್ಕೋಬೇಕು. ಆ್ಯಂಡ್ ಆಲ್ಸೋ ಫರ್ದರ್ ಮೋರ್ ನಿಮಗೆ ಯಾವ ಕ್ವೆಶನ್ ಕೇಳ್ಬೋದು ಅಂದರೆ, ಇವಾಗ ರೂಲ್ ಆಫ್ ಲಾ ಕೇಳಿದ್ದಾರೆ ಅಂದರೆ ಅದ್ರದ್ದು ಸಿಮಿಲರ್ ಕಾನ್ಸೆಪ್ಟ್ ನೆಕ್ಸ್ಟ್ ಕೇಳ್ತಾರೆ. ರೂಲ್ ಬೈ ಲಾ. ರೂಲ್ ಬೈ ಲಾ ಅಂದರೆ ಇಲ್ಲಿ ಗೌರ್ಮೆಂಟ್ ಏನಾಗುತ್ತೆ, ಗೌರ್ಮೆಂಟ್ ಲಾ ಮಾತು ಕೇಳುತ್ತೆ ಅಲ್ವಾ. ಇಲ್ಲೇನಾಗುತ್ತೆ ಅಂದರೆ ಗೌರ್ಮೆಂಟ್ ಲಾ ಮಾಡುತ್ತೆ, ಗೌರ್ಮೆಂಟ್ ಕೇಳಲ್ಲ. ಓಕೆ, ಗೌರ್ಮೆಂಟ್ ಲಾ ಮಾಡುತ್ತೆ, ಅದನ್ನ ಅವ್ರನ್ನ ಅವರು ಕಾಪಾಡ್ಕೊಳ್ಳೋದಕ್ಕೋಸ್ಕರ. ಬಟ್ ಪೀಪಲ್ ಮೇಲೆ ಆ ಲಾನ ಎಲ್ಲನೂ ಅಪ್ಲಿಕೇಬಲ್ ಮಾಡ್ಕೊತಾ ಇರ್ತಾರೆ. ನೀವು ಈ ಮಾತು ಕೇಳಬೇಕು, ಆ ಮಾತು ಕೇಳಬೇಕು ಅಂತ. ಆದರೆ ಗೌರ್ಮೆಂಟೇ ಆ ಮಾತನ್ನ ಕೇಳಲ್ಲ. ಯಾವ ಕಂಟ್ರೀಸಲ್ಲಿ ಇದು ಫಾಲೋ ಆಗುತ್ತೆ ಅಂದರೆ, ನಾರ್ತ್ ಕೊರಿಯಾ ಕೇಳಿದ್ದೀರಾ? ನಾರ್ತ್ ಕೊರಿಯಾ ಅಂತಹ ಕಂಟ್ರೀಸಲ್ಲಿ ಈ ರೂಲ್ ಬೈ ಲಾ ಫಾಲೋ ಆಗೋದು. ಓಕೆ, ರೂಲ್ ಬೈ ಲಾಗು ಮತ್ತು ರೂಲ್ ಆಫ್ ಲಾಗು ಪ್ಲೀಸ್ ಕೀಪ್ ದ ಡಿಫ್ರೆನ್ಸ್. ಈ ಥರ ಓದ್ಕೋಬೇಕು. ನಾವು ಏನು ಮಾಡ್ತೀವಿ, ರೂಲ್ ಆಫ್ ಲಾ ಅಂದಿದ ತಕ್ಷಣ ಓಕೆ ಇದ್ರ ಫರ್ದರ್ ಮೋರ್ ನಮಗೆ ಏನು ಕಾನ್ಸೆಪ್ಟು ಇಲ್ಲ ಅಂತ ಬಿಟ್ಬಿಡ್ತೀವಿ. ನೋ, ಈ ಥರ ಓದ್ಕೋಬೇಕು. ಅರ್ಥ ಆಗ್ತಾ? ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ ಕಾನ್ಸ್ಟಿಟ್ಯೂಟ್ಸ್ ದ ಬೆಸ್ಟ್ ಸೇಫ್ ಗಾರ್ಡ್ ಆಫ್ ಲಿಬರ್ಟಿ ಇನ್ ಲಿಬರಲ್ ಡೆಮೋಕ್ರಸಿ? ಕ್ವೆಶನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಬ್ರೇಕ್ ಮಾಡಿ ಹೇಳ್ತೀನಿ ನೋಡಿ. ಇದು ಓದಿದ ತಕ್ಷಣ ಏನು ಅರ್ಥ ಆಗಲ್ಲ. ಏನು ಅಂತ ಹೇಳಿದ್ರೆ, ಯಾವ ಫ್ಯಾಕ್ಟರ್ಸ್ ಇಲ್ಲಿರೋ ಆಪ್ಷನ್ಸಲ್ಲಿ ಯಾವ ಆಪ್ಷನ್ ಲಿಬರ್ಟಿ ಕೊಡುತ್ತೆ, ಲಿಬರಲ್ ಡೆಮೋಕ್ರಸಿಯಲ್ಲಿ ಲಿಬರ್ಟಿ ಕೊಡುತ್ತೆ ಜನಕ್ಕೆ ಅಂತ ಕೊಟ್ಟಿದ್ದಾರೆ. ಓಕೆ, ವಿಲ್ ಮೂವ್ ಟು ದ ಆಪ್ಷನ್ಸ್ ನಾವು. ಫಸ್ಟ್ ಆಪ್ಷನ್ ಏನು? ಕಮಿಟೆಡ್ ಜುಡಿಷಿಯರಿ. ಸೆಕೆಂಡ್ ಇಸ್ ಸೆಂಟ್ರಲೈಸೇಷನ್ ಆಫ್ ಪವರ್. ಎಲೆಕ್ಟೆಡ್ ಗವರ್ಮೆಂಟ್, ಸಪ್ರೇಷನ್ ಆಫ್ ಪವರ್. ಓಕೆ, ನಾವು ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಕಾನ್ಸ್ಟಿಟ್ಯೂಟ್? ಲಿಬರ್ಟಿ ಅಂದರೆ ಏನು? ಫಸ್ಟ್ ಆಫ್ ಆಲ್ ಲಿಬರ್ಟಿ ಅಂದರೆ ಫ್ರೀಡಮ್ಮ. ನಮಗೆ ಫ್ರೀಡಮ್, ರೈಟ್ಸ್, ಫ್ರೀಡಮ್ ಟು ಸ್ಪೀಕ್, ಫ್ರೀಡಮ್ ಟು ಅಸೋಸಿಯೇಟ್, ಫ್ರೀಡಮ್ ಟು ಪ್ರೊಟೆಸ್ಟ್. ಇಂಥ ಫ್ರೀಡಮ್ಸ್ ಎಲ್ಲನೂ ಲಿಬರ್ಟಿ ಅಂತ. ನಮಗೊಂದು ಲಿಬರ್ಟಿ ಆಯ್ತಾ? ಲಿಬರ್ಟಿ ಇದು. ಲಿಬರಲ್ ಡೆಮೋಕ್ರಸಿಯಲ್ಲಿ ಈ ಲಿಬರಲ್ ಡೆಮೋಕ್ರಸಿಯಲ್ಲಿ ಯಾವ ಆಪ್ಷನ್ ಈ ಲಿಬರ್ಟಿನ ನಿಮಗೆ ಕೊಡುತ್ತೆ ಅಂತ ಕೊಡ್ತಾ ಇದ್ದಾರೆ. ಯಾವುದು ಬೆಸ್ಟ್ ಸೂಟ್ ಆಗುತ್ತೆ ಅಂತ. ಫಸ್ಟ್ ಕಮಿಟೆಡ್ ಜುಡಿಷಿಯರಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಕಮಿಟೆಡ್ ಜುಡಿಷಿಯರಿ ಆಬ್ವಿಯಸ್ಲಿ ಅಲ್ವಾ ಕರೆಕ್ಟ್ ಆ ಆಪ್ಷನ್ನು. ಎಷ್ಟೊಂದು ಜನ ಇದಕ್ಕೆ ಬೀಳೋದು. ಕಮಿಟೆಡ್ ಜುಡಿಷಿಯರಿಗೆ ಅರ್ಥ ಮಾಡ್ಕೊಳ್ಳಿ, ಕಮಿಟೆಡ್ ಜುಡಿಷಿಯರಿ ಇಸ್ ವೆರಿ ಮಚ್ ಡಿಫ್ರೆಂಟ್ ಫ್ರಮ್ ನಾರ್ಮಲ್ ಜುಡಿಷಿಯರಿ. ಕಮಿಟೆಡ್ ಜುಡಿಷಿಯರಿ ಅಂದರೆ ಈಗಿರೋ ರೂಲಿಂಗ್ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡೋದು, ಕಮಿಟೆಡ್ ಆಗಿರೋದು. ಆ ಗೌರ್ಮೆಂಟ್ ಏನು ಹೇಳಿದ್ರೆ ಈಗ ಜುಡಿಷಿಯರಿ ಅದನ್ನು ಮಾಡುತ್ತೆ, ಅದನ್ನು ಕಮಿಟೆಡ್ ಜುಡಿಷಿಯರಿ ಅಂತ ಕರಿತೀವಿ. ಸೊ ಇಲ್ಲಿನ ಜನರಲ್ ಆಗಿ ಆಸ್ಪಿರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಕನ್ಫ್ಯೂಸ್ ಆಗೋದು ಇಲ್ಲೇ. ಕಮಿಟೆಡ್ ಜುಡಿಷಿಯರಿ ಅಂದರೆ ಓಕೆ ವೆರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಕಮಿಟೆಡ್ ಆಗಿದ್ದೀವಿ, ನಾವು ಈ ಎಕ್ಸಾಮ್ಗೆ ಕಮಿಟೆಡ್ ಆಗಿದ್ದೀವಿ, ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಓದ್ತೀವಿ ಅಂತ. ಹಂಗಲ್ಲ. ಓಕೆ, ಸಿ ಹಿಯರ್ ಕಮಿಟೆಡ್ ಜುಡಿಷಿಯರಿ ಇಟ್ ಸೆಲ್ಫ್ ಸೇಸ್ ಅಂದರೆ ರೂಲಿಂಗ್ ಪವರ್ಗೆ ಸಪೋರ್ಟ್ ಮಾಡ್ತಿದೆ ಅಂತ. ಸೊ ಎಲಿಮಿನೇಟ್ ದಿಸ್ ಆಪ್ಷನ್. ಓಕೆ, ಸೆಕೆಂಡ್ ಸೆಂಟ್ರಲೈಸೇಷನ್ ಆಫ್ ಪವರ್. ಪೂರ್ತಿ ಕಂಟ್ರಿನಲ್ಲಿ ಎಲ್ಲ ಸೆಂಟ್ರಲೈಸೇಷನ್ನೇ ಇದ್ದರೆ ಲಿಬರ್ಟಿ ಎಲ್ಲಿ ಸಿಗುತ್ತೆ, ಫ್ರೀಡಮ್ ಎಲ್ಲಿ ಸಿಗುತ್ತೆ ನಮಗೆ? ಸ್ಟೇಟ್ಸ್ಗೂ ಎಲ್ಲಿ ಫ್ರೀಡಮ್ ಇರುತ್ತೆ ರೂಲ್ನ ಪಾಸ್ ಮಾಡೋಕ್ಕೆ, ಅದಕ್ಕೆ ಇದಕ್ಕೆ ಅಲ್ವಾ? ಸೆಂಟ್ರಲೈಸೇಷನ್ ಆಫ್ ಪವರ್ ಆಗಲ್ಲ ಅಲ್ವಾ, ಅದು ಯೂನಿಟರಿ ಕೆಳಗಡೆ ಬರುತ್ತೆ ಅಲ್ವಾ ಸೆಂಟ್ರಲೈಸೇಷನ್ ಆಫ್ ಪವರ್ ಅನ್ನೋದು. ಓಕೆ, ನಾವು ಯು ಕ್ಯಾನ್ ಎಲಿಮಿನೇಟ್ ದಿಸ್ ಆಪ್ಷನ್ ಆಲ್ಸೋ. ಎಲೆಕ್ಟೆಡ್ ಗೌರ್ಮೆಂಟ್. ಇವಾಗ ಎಲೆಕ್ಟೆಡ್ ನಾವು ಎಲೆಕ್ಷನ್ ಹಾಕಿ ಗೆಲ್ಲಿಸ್ತೀವಿ, ನಮಗೂ ವೋಟಿಂಗ್ ಪವರಿಂದನೇ ಗೆಲ್ಲಿಸ್ತೀವಿ. ವಾಟ್ ಇಫ್ ನಾವು ಎಲೆಕ್ಟ್ ಮಾಡಿರೋ ಗೌರ್ಮೆಂಟು ಗ್ಯಾರಂಟಿ ಇಲ್ಲ ಅಲ್ವಾ, ನಾಳೆ ನಮ್ಮನ್ನು ವೆಲ್ಫೇರ್ ಒಳ್ಳೇದು ಮಾಡ್ಬೋದು, ಇಲ್ಲಾಂದರೆ ಬಂದು ನಮ್ಮ ಮೇಲೆ ಡಿಕ್ಟೇಟರ್ಶಿಪ್ ಅಥವಾ ಡಾಮಿನೆಂಟ್ ಕೂಡ ಮಾಡ್ಬೋದು. ಇದು ಗ್ಯಾರಂಟಿ ಇಲ್ಲ. ಓಕೆ, ಕಮಿಂಗ್ ಟು ಫೋರ್ತ್ ಆಪ್ಷನ್, ಸಪ್ರೇಷನ್ ಆಫ್ ಪವರ್. ಈಗ ಫಾರ್ ಎಕ್ಸಾಂಪಲ್ ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಮತ್ತು
ಲೆಜಿಸ್ಲೇಟಿವ್ ಸಪ್ರೇಟ್ ಆಗಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವು ಯಾವ್ದು ಸಪ್ರೇಟ್ ಆಗಿರಲಿಲ್ಲ, ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದೆ ಅಂತ ಅನ್ಕೊಳ್ಳೋಣ. ನಾವು ಫಾರ್ ಎಕ್ಸಾಂಪಲ್ ಲೆಜಿಸ್ಲೇಚರಲ್ಲಿ ಕೂತಿರೋರು ಒಂದು ಲಾ ಪಾಸ್ ಮಾಡ್ತಾರೆ, ಇನ್ಮೇಲೆ ಎಲ್ಲ ಸ್ಟೇಟ್ ಅವರು ನಮ್ಮ ಮಾತು ಕೇಳಬೇಕು ಅಂತ ಹೇಳ್ಬಿಟ್ಟು. ಸೊ ಸ್ಟೇಟ್ ಅವರು ಫಾರ್ ಎಕ್ಸಾಂಪಲ್ ಜುಡಿಷರಿಗೆ ಹೋಗ್ಬಿಟ್ಟು ಕೇಸ್ ಫೈಲ್ ಮಾಡ್ತಾರೆ, ಇದೇನು ಲಾ ನಾವ್ ಹೆಂಗ್ ಕೇಳ್ಬೇಕಾಗುತ್ತೆ, ನಮಗೂ ಒಂದು ಪವರ್ ಇದೆ ಅಲ್ವಾ, ಹಂಗೆ ಹಿಂಗೆ ಅಂತ. ಜುಡಿಷರಿನೂ ಸಪ್ರೇಟ್ ಆಗದೆ ಅವ್ರ ಜೊತೆನೆ ಕೆಲಸ ಮಾಡ್ತಾ ಇದ್ದಿದ್ರೆ ಅವರು ಜಸ್ಟಿಸ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅಲ್ವಾ. ಸಪ್ರೇಟ್ ಇಲ್ಲ, ನಾವು ವಿ ಆರ್ ವರ್ಕಿಂಗ್ ಫಾರ್ ದ ಗೌರ್ಮೆಂಟ್ ಅಂತ ಒಂದು ರೂಲ್ ಏನು ಹೇಳ್ಬೋದಾಗಿತ್ತು, ಒಂದು ವರ್ಡಿಗೆ ಪಾಸ್ ಮಾಡ್ಬೋದಾಗಿತ್ತು ಅಲ್ವಾ. ಸೊ ಸಪ್ರೇಟ್ ಆಗಿದ್ರೆ ಇದನ್ನೆಲ್ಲ ಯಾರು ಚೆಕ್ ಮಾಡಕ್ಕಿರ್ತಾರೆ, ಜುಡಿಷರಿ ಚೆಕ್ ಮಾಡಕ್ಕಿರ್ತಾರೆ. ಲಾ ಇದು ಪಾಸ್ ಮಾಡೋರು ಬೇರೆ ಇರಬೇಕು, ಲಾ ಇಂಪ್ಲಿಮೆಂಟ್ ಮಾಡೋರು ಇರಬೇಕು, ಈ ಎಲ್ಲ ಲಾನು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋರು ಕೂಡ ಬಾಡಿ ಚೆಕ್ ಮಾಡೋರು ಇರಬೇಕು. ಸೊ ಎಲ್ಲ ಬಾಡಿ ಸಪ್ರೇಟ್ ಆಗಿ ವರ್ಕ್ ಮಾಡ್ತಾ ಇದ್ರೆ ನಮಗೆ ಬರೋ ಲಿಬರ್ಟಿ ಕರೆಕ್ಟಾಗಿ ಕೊಡೋಕ್ಕಾಗತ್ತೆ. ನಮಗೆ ಲಿಬರಲ್ ಡೆಮೋಕ್ರಸಿಯಲ್ಲಿ ಲಿಬರ್ಟಿ ಅನ್ನೋದು ಇಟ್ ಕ್ಯಾನ್ ಬಿ ಅಚೀವ್ಡ್ ಅನ್ನೋದು. ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ. ಯಾವ ಆಪ್ಷನ್ ಅಂದರೆ ಸಪ್ರೇಷನ್ ಆಫ್ ಪವರ್ಸ್ ಏನಾಗುತ್ತೆ ಲಿಬರ್ಟಿಯಲ್ಲಿ ನಮಗೆ ಕೊಡುತ್ತೆ, ಲಿಬರ್ಟಿ ಅನ್ನೋದನ್ನ ಕೊಡುತ್ತೆ. ಓಕೆ, ನಾವು ಇದನ್ನ ಹೆಂಗ್ ಓದ್ಕೋಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ನಾವು ಲಿಬರ್ಟಿ ಇನ್ ಲಿಬರಲ್ ಡೆಮೋಕ್ರಸಿ, ನೆಕ್ಸ್ಟ್ ಲಿಬರ್ಟಿ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಸೋಷಿಯಲಿಸಮ್ ಓದ್ಕೊಳ್ಳಿ, ಎಕನಾಮಿಕಲ್ ಇರುತ್ತೆ ಅಲ್ವಾ ಅದನ್ನ ಓದ್ಕೊಳ್ಳಿ, ಆ ಆರ್ಟಿಕಲ್ಸ್ ಸಂಬಂಧಪಟ್ಟಿದ್ದು ಯಾವ್ದಿದೆ ಅದನ್ನ ಓದ್ಕೊಳ್ಳಿ. ಆ್ಯಂಡ್ ಆಲ್ಸೋ ಈಕ್ವಾಲಿಟಿ ಅಂಡರ್ ಆರ್ಟಿಕಲ್ 14 ನಮಗೆ ಯಾವ ರೈಟ್ಸ್ ಇದೆ. ಲಿಬರ್ಟಿ ಅಂದರೆ ಯಾವ ರೈಟ್ಸ್ ಇದೆ, ಎಲ್ಲ ರೈಟ್ಸ್ ಇದೆ ಅಂತ ಅಲ್ಲ, ಲಿಬರ್ಟಿ ಅಂದರೆ ಎಲ್ಲ ರೈಟ್ಸ್ ಇದೆ ಅಲ್ಲ, ನಮಗೆ ಯಾವ ರೈಟ್ಸ್ ಇದೆ. ಆ್ಯಂಡ್ ಆಲ್ಸೋ ಫಾರಿನರ್ಸ್ಗೂ ಕೂಡ ಕೆಲವೊಂದು ರೈಟ್ಸ್ ಅವೈಲೇಬಲ್ ಆಗಿದೆ, ಕೆಲವೊಂದು ರೈಟ್ಸ್ ರಿಸ್ಟ್ರಿಕ್ಟಿವ್ ಆಗಿದೆ, ಅದನ್ನು ಕೂಡ ಓದ್ಕೋಬೇಕು. ಅರ್ಥ ಆಯ್ತಾ ಈ ಕ್ವೆಶನ್ ಹೆಂಗೆ ಓದ್ಕೋಬೇಕು ಅಂತ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಇನ್ ಇಂಡಿಯಾ ಡ್ಯೂ ಪ್ರಾಸೆಸ್ ಆಫ್ ಲಾ ಇಂಪ್ಲೈಸ್ ಏನು? ಡ್ಯೂ ಪ್ರಾಸೆಸ್ ಆಫ್ ಲಾ ಅಂದರೆ ಏನು? ಆ್ಯಂಡ್ ಆಲ್ಸೋ ಇಲ್ಲಿ ಇನ್ನೊಂದು ಪಾಯಿಂಟ್ ಐ ಫರ್ಗಾಟ್ ಟು ಸೇ, ಡಾಕ್ಟ್ರಿನ್ ಆಫ್ ಸಪ್ರೇಷನ್. ಡಾಕ್ಟ್ರಿನ್ ಆಫ್ ಸಪ್ರೇಷನ್ನ ಓದ್ಕೊಳ್ಳಿ ಇಲ್ಲಿ. ಓಕೆ, ಡಾಕ್ಟ್ರಿನ್ ಆಫ್ ಸಪ್ರೇಷನ್ ಅಂದರೆ ಸಪ್ರೇಟ್ ಆಗಿ ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಲೆಜಿಸ್ಲೇಟಿವ್ ಸಪ್ರೇಟ್ ಆಗಿ ಕೆಲಸ ಮಾಡಬೇಕು. ಅದಕ್ಕೊಂದು ಟರ್ಮ್ ಇದೆ, ಅದು ಯಾವುದು ಅಂದರೆ ಡಾಕ್ಟ್ರಿನ್ ಆಫ್ ಸಪ್ರೇಷನ್. ಓಕೆ, ಇದ್ರ ಮೇಲೆ ನಿಮಗೆ ನೆಕ್ಸ್ಟ್ ಕ್ವೆಶನ್ ಕೇಳ್ತಾರೆ, ಅಕಾರ್ಡಿಂಗ್ ಟು ಡಾಕ್ಟ್ರಿನ್ ಆಫ್ ಸಪ್ರೇಷನ್ ಇದು ಅಂತ. ಸೊ ಇದನ್ನ ಓದ್ಕೊಳ್ಳಿ, ಪ್ಲೀಸ್ ಡೋಂಟ್ ಮಿಸ್ ದಿಸ್. ನೆಕ್ಸ್ಟ್, ಆ್ಯಂಡ್ ಆಲ್ಸೋ ವಿಚ್ ಆರ್ಟಿಕಲ್ ಸಪ್ರೇಟ್ಸ್ ಎಕ್ಸಿಕ್ಯೂಟಿವ್ ಫ್ರಮ್ ಜುಡಿಷಿಯರಿ? ಯಾವ ಆರ್ಟಿಕಲ್? Which article will separate executive from judiciary? Article 50 DPSP. ಆರ್ಟಿಕಲ್ 50 ಕೆಳಗಡೆ ಎಕ್ಸಿಕ್ಯೂಟಿವ್ ಸಪ್ರೇಟ್ ಫ್ರಮ್ ಜುಡಿಷಿಯರಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದ್ರ ಮೇಲೆ ಕ್ವೆಶನ್ಸ್ ಬಂದಿದೆ, ಎಕ್ಸಿಕ್ಯೂಟಿವ್ಸ್ ಸಪ್ರೇಟ್ ಆಗಿರೋ ಜುಡಿಷಿಯರಿ ಮೇಲೆ. ಸೊ ಯು ಹ್ಯಾವ್ ಟು ಸ್ಟಡಿ ದಿಸ್ ಒನ್. ಓಕೆ, ನೆಕ್ಸ್ಟ್ ನಾವು ಡ್ಯೂ ಪ್ರಾಸೆಸ್ ಆಫ್ ಲಾ ಅಂದರೆ ಏನು? ಡ್ಯೂ ಪ್ರಾಸೆಸ್ ಆಫ್ ಲಾ ಅಂದರೆ ಏನು? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದರೆ ಏನು? ಇವೆರಡು ಸೇಮ್ ಲಿಂಕೇಜ್ ಇಲ್ಲಿ ಬರುತ್ತೆ. ಕೇಸ್ ಸ್ಟಡಿ ನಮಗೆ ಗೋಪಾಲನ್ ಕೇಸು ಮತ್ತೆ ಗೋಪಾಲನ್ ಕೇಸಲ್ಲಿ ನಮಗೆ ಯಾವುದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಬರುತ್ತೆ? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಮೇನಕಾ ಗಾಂಧಿ ಕೇಸ್ ಅಲ್ಲಿ ಡ್ಯೂ ಪ್ರಾಸೆಸ್ ಆಫ್ ಲಾ. ಇವೆರಡು ಕಾನ್ಸೆಪ್ಟ್ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ವಾಟ್ ಇಸ್ ದಿಸ್ ಕಾನ್ಸೆಪ್ಟ್ ಮೀನ್? ಡ್ಯೂ ಪ್ರಾಸೆಸ್ ಆಫ್ ಲಾ ಅಂದ್ರೆ ಏನು, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದ್ರೆ ಏನು? ಈಗ ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಪಾರ್ಲಿಮೆಂಟ್ ವಾಟ್ ಎವರ್ ದ ಗೌರ್ಮೆಂಟ್ ಪಾರ್ಲಿಮೆಂಟ್ ಏನೇ ಲಾ ಪಾಸ್ ಮಾಡಿದ್ರು ಅದು ಕ್ವೆಶನ್ ಮಾಡೋದೇ ಇರಲಿಲ್ಲ. ಅದು ಫೇರ್, ಅದೆಲ್ಲ ಗುಡ್ ಆಗಿರುತ್ತೆ, ಕ್ವೆಶನ್ ಇರಲ್ಲ, ಅನ್ಜಸ್ಟಿಸ್ ಇರಲ್ಲ, ಎಲ್ಲ ಜಸ್ಟಿಸ್ ಆಗೇ ಇರುತ್ತೆ, ಫೇರ್ ಆಗಿರುತ್ತೆ, ಅಬ್ಸಲ್ಯೂಟ್ ಆಗಿರುತ್ತೆ ಅಂತ ಹೇಳ್ತಿತ್ತು. ಆ ಕಾನ್ಸೆಪ್ಟ್ ಏನಂತ ಕರೀತಾರೆ ಅಂತ ಹೇಳಿದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಅದನ್ನ ಕೋರ್ಟ್ ಹೋಗ್ಬಿಟ್ಟು ಈ ಲಾ ಕರೆಕ್ಟ್ ಆಗಿದೆಯಾ ಇಲ್ವಾ, ಈ ಲಾ
ಇನ್ಜಸ್ಟಿಸ್ ಆಗಿದೆಯಾ ಇಲ್ವಾ ಅಥವಾ ಜಸ್ಟಿಸ್ ಆಗಿದೆಯಾ ಇಲ್ವಾ, ಇಲ್ಲ ಫೇರ್ ಆಗಿದೆಯಾ ಇಲ್ವಾ ಅಂತ ಕ್ವಶನ್ ಮಾಡಂಗಿರ್ಲಿಲ್ಲ, ಹೋಗಿ ನೋಡಬೇಕಾಗಿದ್ದಿರ್ಲಿಲ್ಲ, ಹಂಗಿರ್ತಿತ್ತು. ದಟ್ ಇಸ್ ಕಾಲ್ಡ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ನಿಮ್ಮ ಪಾಲಿಟಿ ಬುಕ್ಸ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ. ನಾವು ಆಫ್ಟರ್ ನ್ಯಾಷನಲ್ ಎಮರ್ಜೆನ್ಸಿ ಏನಾಗುತ್ತೆ ಅಂದ್ರೆ ಮೇನಕಾ ಗಾಂಧಿ ಇದನ್ನ ಏನ್ ಹೇಳ್ತಾರೆ, ಯಾವ ಇದ್ರಲ್ಲಿ ಹೇಳ್ತಾರೆ ಅಂದ್ರೆ ಗೋಪಾಲನ್ ಕೇಸಲ್ಲಿ ಹೇಳ್ತಾರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ. ನಾವು ಮೇನಕಾ ಗಾಂಧಿ ಕೇಸಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೋ ಪಾರ್ಲಿಮೆಂಟ್ ಆಗಲಿ ಗೌರ್ಮೆಂಟ್ ಆಗಲಿ ಏನೇ ಲಾ ಪಾಸ್ ಮಾಡಿದ್ರು ಕೂಡ ಎಲ್ಲಾ ಲಾನು ಕರೆಕ್ಟ್ ಆಗಿರುತ್ತೆ ಅಂತ ನಾವು ಅಸ್ಯೂಮ್ ಮಾಡಂಗಿಲ್ಲ. ಹೋಗಿ ನೋಡ್ಬೇಕು ಆ ಲಾ ಕರೆಕ್ಟ್ ಆಗಿದೆಯಾ ಇಲ್ವಾ, ಫೇರ್ ಆಗಿದೆಯಾ ಇಲ್ವಾ, ಜಸ್ಟಿಸ್ ಆಗಿದೆಯಾ ಇಲ್ವಾ ಅಂತ ನೋಡ್ಬೇಕು. ದಟ್ ಇಸ್ ಕಾಲ್ಡ್ ಡ್ಯೂ ಪ್ರಾಸೆಸ್ ಆಫ್ ಲಾ. ಡ್ಯೂ ಪ್ರಾಸೆಸ್ ಆಫ್ ಲಾ ಅಂತ. ಇದನ್ನ ಇವೆರಡನ್ನ ಯಾವಾಗ ಮರ್ಜ್ ಮಾಡ್ತಾರೆ, ಇಂಡಿಯಾದಲ್ಲಿ ಫಸ್ಟು 1978 ವರೆಗೂ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಮಾತ್ರನೇ ಇತ್ತು. 1978 ಆದ್ಮೇಲೆ ಇವೆರಡು ಮರ್ಜ್ ಆಗುತ್ತೆ. ಈಗ ನಮ್ಮ ಕಂಟ್ರಿನಲ್ಲಿ ಯಾವ ಎರಡು ಪ್ರಾಕ್ಟೀಸ್ ಮಾಡ್ತೀವಿ ಅಂದ್ರೆ ಇವೆರಡನ್ನೂ ಪ್ರಾಕ್ಟೀಸ್ ಮಾಡ್ತೀವಿ. ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಪ್ಲಸ್ ಡ್ಯೂ ಪ್ರಾಸೆಸ್ ಆಫ್ ಲಾ, ಇವೆರಡನ್ನೂ ಎಸ್ಟಾಬ್ಲಿಷ್ ಮಾಡ್ಕೊಂತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಈ ಕೇಸಲ್ಲಿ ಈ ಕ್ವೆಶನ್ ಅಲ್ಲಿ ನೀವು ಹೆಂಗ್ ಓದ್ಕೋಬೇಕು ಅಂದ್ರೆ ಯಾವ ಕೇಸಲ್ಲಿ ನಾವು ಡ್ಯೂ ಪ್ರಾಸೆಸ್ ಲಾ ಅನ್ನೋದು ಕಾನ್ಸೆಪ್ಟ್ ಬಂತು, ಯಾವ ಕೇಸಲ್ಲಿ ಫಸ್ಟ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಮಾತ್ರ ಒಪ್ಕೊಂಡಿದ್ವಿ, ಅಂಡ್ ವಿಚ್ ಇಯರ್ ಅಲ್ಲಿ ನಾವು ಇದನ್ನ ಮರ್ಜ್ ಮಾಡ್ಕೊಂಡ್ವಿ, ಅದನ್ನ ನೋಡ್ಕೊಳ್ಳಿ. ಫರ್ದರ್ ಮೋರ್ ಇದ್ರ ಮೇಲೆ ನಿಮ್ಗೆ ಕ್ವೆಶನ್ ಕೂಡ ಬರುತ್ತೆ ನೆಕ್ಸ್ಟ್, ಯಾವ ಕೇಸಲ್ಲಿ ಯಾವ ಜಡ್ಜ್ಮೆಂಟ್ ಅಲ್ಲಿ ಡ್ಯೂ ಪ್ರಾಸೆಸ್ ಆಫ್ ಲಾ ಬಗ್ಗೆ ಮಾತಾಡಿದ್ದಾರೆ ಅಂತ. ಸೊ ಮೇನಕಾ ಗಾಂಧಿಯಲ್ಲಿ ನೋಡ್ಕೋಬೇಕಾಗುತ್ತೆ. ನಾವು ಕಮಿಂಗ್ ಬ್ಯಾಕ್ ಟು ಆಪ್ಷನ್ ಅಂಡ್ ಲುಕಿಂಗ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಇದಕ್ಕೆ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆನ್ಸರ್ ಏನಂದ್ರೆ ಇದರ್ ಎ ಆರ್ ಡಿ ಅಂತ ಕೊಟ್ಟಿದ್ದಾರೆ. ಎ ಆರ್ ಡಿ, ಸಾರಿ ಎ ಆರ್ ಸಿ, ಎ ಆರ್ ಸಿ ಅಂತ ಕೊಟ್ಟಿದ್ದಾರೆ. ಯು ಪಿ ಎಸ್ ಸಿ ಆನ್ಸರ್ ಕೀಸ್ ಅಲ್ಲಿ ಎ ಆರ್ ಸಿ. ನೋಡೋಣ ಇವಾಗ ಆಪ್ಷನ್ಸ್ ಹೆಂಗಿದೆ ಅಂತ. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ನೆಕ್ಸ್ಟ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಫೇರ್ ಅಪ್ಲಿಕೇಶನ್ ಆಫ್ ಲಾ, ಈಕ್ವಾಲಿಟಿ ಬಿಫೋರ್ ಲಾ. ಈಕ್ವಾಲಿಟಿ ಬಿಫೋರ್ ಲಾ ಕಮ್ಸ್ ಅಂಡರ್ ಆರ್ಟಿಕಲ್ 14. ಇದೇನು ಬರಲ್ವಾ, ಡ್ಯೂ ಪ್ರಾಸೆಸ್ ಲಾ ಅಲ್ಲೆಲ್ಲ ಹೆಂಗ್ ಬರುತ್ತೆ, ಇದು ಆಕ್ಚುಲಿ ಆರ್ಟಿಕಲ್ 14 ಅಲ್ಲಿ ಬರುತ್ತೆ. ನಾವು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಬಿಡಿ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ನಾವು ಇಲ್ಲಿ ಓದಿದ್ವಿ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ನಾವೇನು, ಡ್ಯೂ ಪ್ರಾಸೆಸ್ ಲಾಗೂ ಮತ್ತೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾಗೂ ಡಿಫ್ರೆನ್ಸ್ ಇದೆ ಅಲ್ವಾ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದ್ರೆ ಕೋರ್ಟ್ ಹೋಗಿ ಕೇಳಂಗಿರ್ಲಿಲ್ಲ. ಸೊ ಈ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದಾ, ಈ ಆಪ್ಷನ್ ಅಂಡ್ ಈ ಆಪ್ಷನ್. ಈ ಆಪ್ಷನ್ ಅಲ್ಲಿ ನೀವು ಯಾವ ಟಿಕ್ ಮಾಡಿದ್ರು ಕರೆಕ್ಟ್ ಆಗ್ತಿತ್ತು. ಯು ಪಿ ಎಸ್ ಸಿ ಆನ್ಸರ್ ಕೀಸ್ ಅಲ್ಲೂ ಹಂಗೆ ಕೊಟ್ಟಿದ್ದಾರೆ, ಎ ಆರ್ ಸಿ. ನ್ಯಾಚುರಲ್ ಜಸ್ಟಿಸ್ ಆಗಿರ್ಬೇಕು, ನ್ಯಾಚುರಲ್ ಜಸ್ಟಿಸ್ ಆಬ್ವಿಯಸ್ಲಿ. ಸೆಕೆಂಡ್ ಫೇರ್ ಅಪ್ಲಿಕೇಶನ್ ಆಫ್ ಲಾ, ಫೇರ್ ಅಪ್ಲಿಕೇಶನ್ ಆಫ್ ಲಾ ಆಗಿರ್ಬೇಕು, ಅನ್ಫೇರ್ ಆಗಿರಬಾರ್ದು. ಅರ್ಥ ಆಯ್ತಾ? ಅದನ್ನ ಯಾವ್ದು ಮಾತಾಡುತ್ತೆ ಅಂತ ಹೇಳಿದ್ರೆ ಡ್ಯೂ ಪ್ರಾಸೆಸ್ ಆಫ್ ಲಾ, ಫೇರ್ ಅಪ್ಲಿಕೇಶನ್ ಆಫ್ ಲಾ ಬಗ್ಗೆ ಮಾತಾಡುತ್ತೆ. ಅಂಡ್ ಆಲ್ಸೋ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಆಗಿ ಜಸ್ಟಿಸ್ ಸಿಗ್ಬೇಕು, ಇನ್ಜಸ್ಟಿಸ್ ಸಿಗ್ಬಾರ್ದು, ಇದ್ರ ಬಗ್ಗೆ ಮಾತಾಡುತ್ತೆ. ಅರ್ಥ ಆಯ್ತಾ ಈ ಕ್ವೆಶನ್ಸ್ ಹೆಂಗ್ ಓದ್ಕೋಬೇಕು ಅಂತ? ಪ್ಲೀಸ್ concentrate on this concept. Understood? Moving on to the next question. Now constitutional government means, ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಂದ್ರೆ ಏನು? ಈ ಕ್ವೆಶನ್ ಬಹಳ ಸಲ ರಿಪೀಟ್ ಆಗಿದೆ. ಈವನ್ ಇನ್ ಯು ಪಿ ಎಸ್ ಸಿ, ಎನ್ ಡಿ ಎ, ಸಿ ಎ ಪಿ ಎಫ್, ಈವನ್ ಸ್ಟೇಟ್ ಎಕ್ಸಾಮ್ಸ್ ಅಲ್ಲೂ ಕೂಡ ಈ ಕ್ವೆಶನ್ ವೆರಿ ವೆರಿ ಇಂಪಾರ್ಟೆಂಟ್. ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ. ಫಸ್ಟ್ ಕ್ವೆಶನ್ ನಾವೇನು ಓದಿದ್ವಿ, ಪಾರ್ಲಿಮೆಂಟ್ ಗೌರ್ಮೆಂಟ್ ಅಂದ್ರೆ ಏನು ಅಂತ ಓದ್ಕೊಂಡ್ವಿ. ನೋಡಿದ್ರ ಪಾರ್ಲಿಮೆಂಟ್ ಗೌರ್ಮೆಂಟ್, ಪ್ರೆಸಿಡೆನ್ಷಿಯಲ್ ಗೌರ್ಮೆಂಟ್, ಈಗ ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್. ಈ ತರ ವೇರಿಯೇಷನ್ ಆಗಿ ಕೇಳ್ತಾರೆ. ನೀವು ಒಂದ್ಸಲ ಟೈಪ್ಸ್ ಆಫ್ ಗೌರ್ಮೆಂಟ್ ಈ ತರ ಎಲ್ಲ ಓದ್ಕೊಂಡ್ರೆ, ಕ್ವೆಶನ್ ಪೇಪರ್ ಅಲ್ಲೇ ಇನ್ ಡೀಟೇಲ್ ಆಗಿ ನೀವು ಓದ್ಕೊಂಡ್ರೆ ಇನಫ್. ಎಕ್ಸಾಮ್ಗೆ ಇಷ್ಟೇ ಓದ್ಕೊಳ್ಳಿ ಸಾಕು. ಐ ವಿಲ್ ಗ್ಯಾರಂಟಿ ಯು ನೀವೇನು ಫರ್ದರ್ ಬುಕ್ಸು 2-3 ಬುಕ್ಸ್, ಒಂದು ಪಾಲಿಟಿಗೆ 2-3 ಬುಕ್ಸ್ ಎಲ್ಲ ಓದೋಷ್ಟು ಬೇಕಾಗಿಲ್ಲ. ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಎಲ್ಲ ಎಕ್ಸಾಮ್ಸ್ ಸಾಲ್ವ್ ಮಾಡಿದ್ರೆ ಮೋರ್ ದೆನ್ ಇನಫ್. ಆಯ್ತಾ? ನಾವು ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಂದ್ರೆ ಏನು? ಆಪ್ಷನ್ಸ್ ನೋಡೋಣ. ರೆಪ್ರೆಸೆಂಟೇಟಿವ್ ಗೌರ್ಮೆಂಟ್ ಆಫ್ ಅ ನೇಷನ್ ವಿತ್ ಅ ಫೆಡರಲ್ ಸ್ಟ್ರಕ್ಚರ್. ಹೌ ವೆರಿ ನೈಸ್ಲಿ ಆಪ್ಷನ್ನ ಫ್ರೇಮ್ ಮಾಡಿದಾರಲ್ವಾ. ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಂದ್ರೆ ಆಬ್ವಿಯಸ್ಲಿ ಅಲ್ವಾ ರೆಪ್ರೆಸೆಂಟೇಟಿವ್ ಗೌರ್ಮೆಂಟ್. ರೆಪ್ರೆಸೆಂಟೇಟಿವ್ ಗೌರ್ಮೆಂಟ್ ಅಂದ್ರೆ ನಮ್ಮಿಂದ ಎಲೆಕ್ಟ್ ಆಗಿ ಕೂತಿರ್ತಾರೆ, ಅವರು ಕಂಟ್ರಿನ ರೆಪ್ರೆಸೆಂಟ್ ಮಾಡ್ತಿರ್ತಾರೆ. ವಿತ್ ಫೆಡರಲ್ ಸ್ಟ್ರಕ್ಚರ್, ಕರೆಕ್ಟಾ? ಆಬ್ವಿಯಸ್ಲಿ ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಂದ್ರೆ ಫೆಡರಲ್ ಸ್ಟ್ರಕ್ಚರ್ಸ್, ಸೆಂಟರ್ ಅಂಡ್ ಸ್ಟೇಟ್. ನೆಕ್ಸ್ಟ್, ಗೌರ್ಮೆಂಟ್ ಹೂಸ್ ಹೆಡ್ ಎಂಜಾಯ್ ನಾಮಿನಲ್ ಪವರ್. ಸೆಕೆಂಡ್, ಗೌರ್ಮೆಂಟ್ ಹೂಸ್ ಹೆಡ್ ಎಂಜಾಯ್ ರಿಯಲ್ ಪವರ್. ಫೋರ್ತ್ ಆಪ್ಷನ್, ಗೌರ್ಮೆಂಟ್ ಲಿಮಿಟೆಡ್ ಬೈ ದ ಟರ್ಮ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಈಗ ಸಿ
ರಿಪೀಟೆಡ್ ಆಗಿ ನಾನು ಹೇಳ್ತೇನೆ, ರಿಪೀಟೆಡ್ ಆಗಿ. ಆ್ಯಂಡ್ ಯು ಆರ್ ಆಲ್ಸೋ ಅಬ್ಸರ್ವಿಂಗ್. ನಾನು ರಿಪೀಟೆಡ್ ಆಗಿ ಹೇಳೋದಕ್ಕಿಂತ ನೀವು ಜಾಸ್ತಿ ಆಪ್ಷನ್ಸಲ್ಲೇ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಇಲ್ಲಿ ಟ್ರ್ಯಾಪ್ ನಿಮ್ಗೆ ಯಾರು ಏನು ಕೊಟ್ಟಿದ್ದಾರೆ ಆಪ್ಷನ್ನು? ಬಿ ಎನ್ ಸಿ ಟ್ರ್ಯಾಪ್. ಸಿ, ಎಂಜಾಯ್ ನಾಮಿನಲ್ ಹೆಡ್, ಎಂಜಾಯ್ ರಿಯಲ್ ಹೆಡ್. ಕರೆಕ್ಟಾ? ಇಲ್ಲೇ ಓಕೆ ಇವೆಲ್ಲರಲ್ಲಿ ಯಾವ್ದಾದ್ರು ಇರ್ಬೋದು ಅಂತ ನಾವು ಮಾರ್ಕ್ ಮಾಡಕ್ ಹೋಗ್ತೀವಿ. ಸೊ ದಿಸ್ ಇಸ್ ಟೋಟಲಿ ರಾಂಗ್. ಆಯ್ತಾ? ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಲ್ಲಿ ಹೆಡ್ ಇರಬೇಕು. ಅವ್ರು ನಾಮಿನಲ್ ಆಗೇ ಇರ್ಬೇಕಾಗಿಲ್ಲ, ರಿಯಲ್ ಆಗೇ ಇರ್ಬೇಕಾಗಿಲ್ಲ, ಯಾರಾದ್ರೂ ಒಬ್ರೆ ಹೆಡ್ ಇರ್ಬೇಕಷ್ಟೇ. ಸೊ ದೀಸ್ ಟು ಆಪ್ಷನ್ಸ್ ವಿಲ್ ಗೆಟ್ ಎಲಿಮಿನೇಟೆಡ್. ಯಾಕಂದ್ರೆ ಇವರು ರಿಯಲ್ ಬೇಕಾಗಿಲ್ಲ, ನಾಮಿನಲ್ ಮ್ಯಾಂಡೇಟ್ರಿ ಇಲ್ಲ, ಒಬ್ರು ಹೆಡ್ ಇರಬೇಕು ಗೌರ್ಮೆಂಟ್ಗೆ. ರಿಯಲ್ ನಾಮಿನಲ್ ಬಿಟ್ಬಿಡಿ. ಸೆಕೆಂಡ್, ಇದು ಆಪ್ಷನ್ಸ್ 50-50 ಬರುತ್ತೆ. ನಾವು ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ನಾವು ಇಂಡಿಯಾದಲ್ಲಿ ಅಷ್ಟೇ ಮಾತಾಡ್ಕೋಬಾರ್ದು. ಕಾನ್ಸ್ಟಿಟ್ಯೂಷನ್ ಎಲ್ಲೆಲ್ಲಿ ಪ್ರಾಕ್ಟೀಸ್ ಆಗಿದೆ? ಆಲ್ ಓವರ್ ಇಂಡಿಯಾ ಎಷ್ಟೊಂದು ಕಂಟ್ರೀಸಲ್ಲಿ ಪ್ರಾಕ್ಟೀಸ್ ಆಗ್ತಿದ್ಯಾ? ಎಷ್ಟೊಂದು ಕಂಟ್ರೀಸಲ್ಲಿ ಈ ಥರ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಅಂತಾನೆ ಇದ್ದಾರಾ? ಇಲ್ಲ. ಎಷ್ಟೋ ಕಂಟ್ರೀಸಲ್ಲಿ ಕಾನ್ಸ್ಟಿಟ್ಯೂಷನ್ ಅಂದಿದ ತಕ್ಷಣ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಅಂತ ಬರಲ್ಲ. ಇಲ್ಲ ಫುಲ್ಲು ಪ್ರೆಸಿಡೆಂಟೇ ಇರ್ತಾರೆ, ಇಲ್ಲ ಫುಲ್ ಪ್ರೈಮ್ ಮಿನಿಸ್ಟರೇ ಇರ್ತಾರೆ, ಇಲ್ಲ ನಮ್ಮ ಕಂಟ್ರಿ ಥರ ಪ್ರೆಸಿಡೆಂಟು ಇರ್ತಾರೆ, ಪ್ರೈಮ್ ಮಿನಿಸ್ಟರು ಇರ್ತಾರೆ. ಇದು ಕಾನ್ಸ್ಟಿಟ್ಯೂಷನ್. ಈ ಕಾನ್ಸ್ಟಿಟ್ಯೂಷನ್ ಆಲ್ ಓವರ್ ದ ಕಂಟ್ರಿನಲ್ಲಿ ಪ್ರಾಕ್ಟೀಸ್ ಏನು ಮಾಡ್ತಾ ಇದ್ದಾರೆ? ನಾವು ಈಗ ಗೌರ್ಮೆಂಟ್ ಲಿಮಿಟೆಡ್ ಬೈ ದ ಟರ್ಮ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಪ್ರಾಕ್ಟೀಸ್ ಮಾಡೋದು ಎಲ್ಲೆಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅದಕ್ಕೆ ಲಿಮಿಟೆಡ್ ಪವರ್ ಕೊಟ್ಟಿರ್ತಾರೆ. ಆಯ್ತಾ? ಯಾಕೆ ಅಂತ ಹೇಳಿದ್ರೆ ಓವರ್ ಯೂಸ್ ಪವರ್ ಆಗಬಾರ್ದು ಅಂತ ಹೇಳ್ಬಿಟ್ಟು, ಆರ್ಬಿಟ್ರರಿ ಪವರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಇಂದನೇ ರಿಸ್ಟ್ರಿಕ್ಟ್ ಮಾಡಿರ್ತಾರೆ ನಿಮ್ಮ ಪವರ್ಸ್ನ. ಅಂದ್ರೆ ಯಾರ ಪವರ್ಸ್ನ? ಗೌರ್ಮೆಂಟ್ ಪವರ್ಸ್ನ ರಿಸ್ಟ್ರಿಕ್ಟ್ ಮಾಡಿರ್ತಾರೆ. ಕಾನ್ಸ್ಟಿಟ್ಯೂಷನ್ನೇ ರಿಸ್ಟ್ರಿಕ್ಟ್ ಮಾಡುತ್ತೆ. ಸೊ ಲಿಮಿಟೆಡ್ ಪವರ್, ಲಿಮಿಟೆಡ್ ಕಾನ್ಸ್ಟಿಟ್ಯೂಷನ್ ಏನು? ಲಿಮಿಟೆಡ್ ಪವರ್ ಆಗಿ ಇರಬೇಕು. ಆಲ್ ಓವರ್ ದ ಕಂಟ್ರಿ ಯಾರ್ಯಾರು ಕಾನ್ಸ್ಟಿಟ್ಯೂಷನ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವ್ರದ್ದೆಲ್ಲ ಪವರು ಲಿಮಿಟೆಡ್ ಆಗಿರುತ್ತೆ. ದಟ್ ಈಸ್ ವಾಟ್ ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಂದ್ರೆ. ಅದು ಅರ್ಥ ಆಯ್ತಾ? ಇದು ಪಾರ್ಲಿಮೆಂಟ್ ಗೌರ್ಮೆಂಟ್ ಡಿಫ್ರೆನ್ಸ್ ಇರುತ್ತೆ. ನೀವು ಪಾರ್ಲಿಮೆಂಟ್ ಗೌರ್ಮೆಂಟ್ ಚೆನ್ನಾಗಿ ಓದ್ಕೊಂಡಿದ್ರೆ ಈ ಆಪ್ಷನ್ಸ್ನ ಈಸಿಯಾಗಿ ಎಲಿಮಿನೇಟ್ ಮಾಡ್ತೀರಾ. ಯಾಕಂದ್ರೆ ದಿಸ್ ಕಮ್ಸ್ ಅಂಡರ್ ಪಾರ್ಲಿಮೆಂಟರಿ ಗೌರ್ಮೆಂಟ್, ರೆಪ್ರೆಸೆಂಟೇಟಿವ್ ಗೌರ್ಮೆಂಟ್ ಆಫ್ ದ ನೇಷನ್ ವಿತ್ ಫೆಡರಲ್ ಸ್ಟ್ರಕ್ಚರ್ ಅಂತ. ಓಕೆ, ಪಾರ್ಲಿಮೆಂಟ್ ಅನ್ನಲ್ಲಿ ಬರುತ್ತೆ. ಪ್ರೆಸಿಡೆನ್ಷಿಯಲ್ ಕಮ್ಸ್ ಅಂಡರ್ ಪ್ರೆಸಿಡೆನ್ಷಿಯಲ್, ಅವರು ರಿಯಲ್ ನಾಮಿನಲ್ ಎರಡು ಹೆಡ್ ಅವರೇ ಆಗಿರ್ತಾರೆ. ಓಕೆ, ನಾವು ಗೌರ್ಮೆಂಟ್ ಲಿಮಿಟೆಡ್ ಬೈ ದ ಟರ್ಮ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ನೀವು ಕರೆಕ್ಟ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಇದು ಗೊತ್ತೇ ಇರಲ್ಲ ಅಂತ ಅನ್ಕೊಳ್ಳಿ, ಇದು ಪೂರ್ತಿ ನೀವು ಇದು ಫುಲ್ಲು ಆಪ್ಷನ್ನೇ ಡಿಫ್ರೆಂಟ್ ಆಗಿದೆ ಅಲ್ವಾ? ನೀವು ಇದನ್ನು ಓದಿರ್ತೀರಾ ಎಲ್ಲೋ, ಇದನ್ನೆಲ್ಲೋ ಓದಿರ್ತೀರಾ, ಇದನ್ನೂ ಎಲ್ಲೋ ಓದಿರ್ತೀರಾ, ಬಟ್ ಈ ಆಪ್ಷನ್ನ ಕಡಿಮೆ ಓದಿರ್ತೀರಾ ಅಲ್ವಾ? ಆ ಕಡಿಮೆ ಓದಿರೋ ಆಪ್ಷನ್ನೇ ಕರೆಕ್ಟ್ ಆಗಿರುತ್ತೆ. ಓಕೆ, ದಟ್ ಈಸ್ ಹೌ ಅವರು ಕೊಡ್ತಾರೆ. ಅಂದರೆ ಏನಕ್ಕೆ ಆ ಥರ ಆಪ್ಷನ್ಸ್ ಕೊಡ್ತಾರೆ ಅಂದರೆ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ. ಯಾಕಂದರೆ ಮೇ ಬಿ ನಾನು ಇದು ಓದಿಲ್ಲ, ಈ ಆಪ್ಷನ್ ನನಗೆ ಗೊತ್ತಿಲ್ಲ, ಇದು ರಾಂಗ್ ಇರ್ಬೋದು, ನಮಗೆ ಗೊತ್ತಿಲ್ಲದೆ ಇರೋದನ್ನು ನಾವು ಮುಟ್ಟಲ್ಲ ಅಲ್ವಾ? ಹಂಗೆ ಸೊ ಈ ಆಪ್ಷನ್ನ ನಾವು ಡಿಲೀಟ್ ಮಾಡ್ಬೋದು ಅನ್ನೋ ಒಂದು ಟ್ರ್ಯಾಪ್ ಮೇಲೇ ಕೊಟ್ಟಿರ್ತಾರೆ ಈ ಆಪ್ಷನ್. ಸೊ ಡೋಂಟ್ ಗೆಟ್ ಟ್ರ್ಯಾಪ್ಡ್. ಈ ಆಪ್ಷನ್ನೇ ಕರೆಕ್ಟ್ ಆಗಿರುತ್ತೆ. ಕಾನ್ಸ್ಟಿಟ್ಯೂಷನಲಿಸಮ್ ಇಸ್ ಆಲ್ ಅಬೌಟ್ ಲಿಮಿಟೆಡ್ ಗೌರ್ಮೆಂಟ್. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಆಫ್ ದ ಡೇ. ಸೇಮ್ ಥಿಂಗ್, ಸೇಮ್ ರಿಪೀಟೆಡ್ ಕ್ವೆಶನ್ ಅದಕ್ಕೆ ಕೊಟ್ಟಿದ್ದಾರೆ. ಸಿ, ನಾನು ಹೇಳ್ದೆ ಅಲ್ವಾ ದಿಸ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಇಲ್ಲಿ ಗೌರ್ಮೆಂಟ್ ಬೈ ಲೆಜಿಸ್ಲೇಚರ್, ಪಾಪ್ಯುಲರ್ ಗೌರ್ಮೆಂಟ್, ಮಲ್ಟಿ ಪಾರ್ಟಿ ಗೌರ್ಮೆಂಟ್, ಲಿಮಿಟೆಡ್ ಗೌರ್ಮೆಂಟ್. ಅಲ್ಲೂ 4th ಆಪ್ಷನ್ ಕೊಟ್ಟಿದ್ರು, ಇಲ್ಲೂ 4th ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಒಂದು ಟ್ರಿಕ್, ನೀವು ಅನಾಲಿಸಿಸ್ ಮಾಡಿದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸಲ್ಲಿ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಗೊತ್ತಾ, ಈ ಥರ ರಿಪೀಟೆಡ್ ಕ್ವೆಶನ್ಸ್ ಇರುತ್ತಲ್ಲ, ಆಪ್ಷನ್ಸು ಕೂಡ ಸಮ್ ಟೈಮ್ಸ್, ನಾಟ್ ಆಲ್ ದ ಟೈಮ್, ಅಲ್ಲಿ ಡಿ ನೋಡಿದ್ವಲ್ಲ, ಇಲ್ಲೂ ಡಿ ನೋಡಿದ್ವಿ. ಸೊ ಈ ಥರ ಒಂಚೂರು ಅಬ್ಸರ್ವ್ ಮಾಡಿ. ಎಲ್ಲಾನು ಹಿಂಗೆ ಮಾಡಲ್ಲ ಅವರು, ಒಂದೊಂದು ಕ್ವೆಶನ್ಸಲ್ಲಿ ಈ ಥರ ಮಾಡ್ತಾರೆ. ಸೇಮ್ ಇಯರ್, ಲಾಸ್ಟ್ ಇಯರಲ್ಲಿ ರಿಪೀಟ್ ಆಗಿರೋ ಕ್ವೆಶನ್ಸ್ಗೆ ಇರೋ ಆಪ್ಷನ್ನೇ ಇಲ್ಲೂ ಕೂಡ ಆಪ್ಷನ್ ಕೊಟ್ಟು ಮ್ಯಾನೇಜ್ ಮಾಡಿರ್ತಾರೆ. ಸೊ ಯು ಹ್ಯಾವ್ ಟು ಬಿ ವೆರಿ ಅಲರ್ಟ್. ಈ ಆಪ್ಷನ್ನೇ ಇರ್ಬೋದಾ, ಈ ಆಪ್ಷನ್ ಇಲ್ಲ ಅಂತ. ಇಲ್ಲ ಆ ಥರ ಟ್ರಿಕ್ ಬೇಡ ಅಂದರೆ ನೀವು ಕಾನ್ಸೆಪ್ಷಲಿ ವೆರಿ ಸ್ಟ್ರಾಂಗ್ ಆಗಿರಬೇಕು. ಅದರಲ್ಲಿ ಕಾನ್ಸೆಪ್ಟಲ್ಲಾದರೂ ಫುಲ್ಲು ಸ್ಟ್ರಾಂಗ್ ಆಗಿರಬೇಕು, ಇಲ್ಲ ಟ್ರಿಕ್ಸಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಎರಡರಲ್ಲೂ ಸ್ಟ್ರಾಂಗ್ ಆಗಿದ್ದರೆ ಪ್ರಿಲಿಮ್ಸ್ ಕ್ಲಿಯರ್. ಕರೆಕ್ಟಾ? ಸೊ ಮೇಕ್ ಶ್ಯೂರ್ ದ್ಯಾಟ್ ಯು ವಿಲ್ ಸ್ಟಡಿ ಅಬೌಟ್ ದಿಸ್. ಹೋಪ್ಫುಲಿ
ಈ ಸೆಷನ್ ಹೆಲ್ಪ್ಫುಲ್ ಆಗಿತ್ತು. ಇವತ್ತು ನಾವು 8 ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ವಿ. ಇಟ್ ವಾಸ್ ಆಲ್ ಅಬೌಟ್ ಪಾರ್ಲಿಮೆಂಟ್ರಿ ಗೌರ್ಮೆಂಟ್, ಪ್ರೆಸಿಡೆನ್ಷಿಯಲ್ ಇಲ್ಲಿ ಕೊಟ್ಟಿಲ್ಲ, ನಾನು ಕೊಟ್ಟಿದ್ದೀನಿ. ನಾನು ಹೇಳಿದ್ದೀನಿ ಪ್ರೆಸಿಡೆನ್ಷಿಯಲ್ ಗೌರ್ಮೆಂಟ್ ಬರ್ಬೋದು. ಡೆಮೊಕ್ರೆಟಿಕ್ ಅಂತ ಕೇಳಿದೆ. ಡೆಮೊಕ್ರಸಿ, ಫೆಡರಲ್ ಬಗ್ಗೆ ಓದ್ಕೊಂಡ್ವಿ. ಆ್ಯಂಡ್ ಆಲ್ಸೋ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಬಗ್ಗೆ ಕೂಡ ಓದ್ಕೊಂಡ್ವಿ. ಆಲ್ಸೋ ನಮ್ಮ ಶ್ರೀ ಗುರುಕುಲ ಅಕಾಡೆಮಿಯಲ್ಲಿ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ವೇರಿಯಸ್ ಎಕ್ಸಾಮ್ಸ್ಗೆ PSI, FDA, SDA, KAS ಎಕ್ಸಾಮ್ಸ್ಗೂ ಕೂಡ ಇಲ್ಲಿ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ಇದು ಬ್ಯಾಚಸ್ ಬೋತ್ ಆನ್ಲೈನು ಇದೆ, ಆಫ್ಲೈನ್ ಕೂಡ ಇದೆ. ಫರ್ದರ್ ಮೋರ್ ಎನ್ಕ್ವೈರಿಗೆ ಈ ನಂಬರ್ಗೆ ನೀವು ಕಾಲ್ ಮಾಡಿಕೊಂಡು ಫರ್ದರ್ ಮೋರ್ ಎನ್ಕ್ವೈರಿ ಮಾಡ್ಕೋಬೋದು. ಅಲಾಂಗ್ ವಿತ್ ದಿಸ್ ನಿಮಗೆ ಏನೇನು ಸಿಗುತ್ತೆ ಅಂದರೆ ಇಲ್ಲಿ 1-to-1 ಮೆಂಟರ್ಶಿಪ್ ಸಿಗುತ್ತೆ. ವಿತ್ ದ್ಯಾಟ್ ಮೆಂಟರ್ಶಿಪ್ ಯು ವಿಲ್ ಹ್ಯಾವ್ ಅ ಫಿಸಿಕಲ್ದು ಫ್ರೀಯಾಗಿ ಕೊಡ್ತಾರೆ. ಫಿಸಿಕಲ್ ಎಕ್ಸಸೈಸ್ದೆಲ್ಲನೂ ಫ್ರೀಯಾಗೆ ಕೊಡ್ತಾರೆ. ಫರ್ದರ್ ಮೋರ್ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ನಮ್ಮದು ಶ್ರೀ ಗುರುಕುಲ ಅಕಾಡೆಮಿ ಆ್ಯಪ್ ಕೂಡ ಇದೆ. ನೀವು ಅಲ್ಲೂ ಕೂಡ ಕೋರ್ಸಸ್ನ ಪರಿಚಯ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಫರ್ದರ್ ಮೋರ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ ಆನ್ ದ ಸೇಮ್ ಚಾಪ್ಟರ್. ಹೋಪ್ಫುಲಿ ದ ಸೆಷನ್ ವಾಸ್ ವೆರಿ ಹೆಲ್ಪ್ಫುಲ್ ಟು ಯು. You keep learning and we'll also keep learning. Thank you.